ನಮಸ್ಕಾರ ಎಲ್ಲರಿಗೂ ಕೂಡ ಸಂಕಲ್ಪ ಪಥ ಆಪ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಎಜುಕೇಟರ್ ಶಿವರಾಜ್ ಕುಮಾರ್ ಪಲ್ಲೇದ್. ಕಳೆದ 9 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಸ್ವಾಗತ. ಸೊ ನಿನ್ನೆಯ ತರಗತಿಯಲ್ಲಿ ನಾನು ನಿಮಗೆ ಕೋರ್ಸ್ ಪ್ಲಾನಿನ ಬಗ್ಗೆ ಮಾಹಿತಿಯನ್ನ ನೀಡಿದ್ದೆ. ಯಾವ ರೀತಿ ನಾವು ಕೋರ್ಸ್ ಅನ್ನ ಪ್ಲಾನ್ ಮಾಡಿದೀವಿ ಅನ್ನೋ ವಿಷಯಗಳ ಬಗ್ಗೆ ನಾನು ನಿನ್ನೆಯ ತರಗತಿಯಲ್ಲಿ ನಿಮಗೆ ಮಾಹಿತಿಯನ್ನ ನೀಡಿದ್ದೆ. ಸೊ ಅದರ ಪ್ರಕಾರ ನಾವು ಇವತ್ತು ಯಾವ ಯೂನಿಟ್ ನಿಂದ ನಮ್ಮ ಸಿಲೆಬಸ್ ಅನ್ನ ಶುರು ಮಾಡೋಣ? 9ನೇ ಯೂನಿಟ್ ಇಂದ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ನಲ್ಲಿ ಯೂನಿಟ್ 9 ನಿಂದ ಇವತ್ತು ನಾವು ಅಧ್ಯಯನವನ್ನ ಶುರು ಮಾಡೋಣ. ಯೂನಿಟ್ 9. ನೋಡ್ರಿ, ಇತಿಹಾಸ ವಿಷಯವನ್ನ ಓದಬೇಕಾದ್ರೆ ಕೆಲವೊಂದಿಷ್ಟು ವಿಧಾನಗಳಿವೆ. ಆ ವಿಧಾನಗಳನ್ನ ಅನುಸರಿಸ್ತಾ ನಾವೇನಾದ್ರೂ ಅಧ್ಯಯನ ಮಾಡಿದ್ದೆ ಆದಲ್ಲಿ ಸರಳವಾಗಿ ನಾವು ವಿಷಯಗಳನ್ನ ಗ್ರಹಿಸಿಕೊಳ್ಳಬಹುದು ಮತ್ತು ನೆನಪಿಟ್ಟುಕೊಳ್ಳಬಹುದು. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ನಾವು ಮೊದಲನೇದಾಗಿ ಸಿಲೆಬಸ್, ಯಾಕಂದ್ರೆ ಮೊದಲನೇ ಹಂತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದ್ರೆ ಮೊದಲು ನಮಗೆ ಸಿಲೆಬಸ್ ತಲೆಯಲ್ಲಿ ನೀಟಾಗಿ ಗೊತ್ತಿರಬೇಕು. ಸೊ ಯೂನಿಟ್ 9 ನ ಪಠ್ಯಕ್ರಮ ಏನಿದೆ, ಸಿಲೆಬಸ್ ಏನಿದೆ, ಪಠ್ಯಕ್ರಮ ಅಥವಾ ಸಿಲೆಬಸ್ ಏನಿದೆ ಅದನ್ನ ಮೊದಲು ನೋಡೋಣ. ಈ ಯೂನಿಟ್ 9 ನಲ್ಲಿ ಆಧುನಿಕ ವಿಶ್ವದ ಇತಿಹಾಸ ನಮಗೆ ಸಿಗುತ್ತೆ. ಆಧುನಿಕ ವಿಶ್ವದ ಇತಿಹಾಸ ಅಥವಾ ಆಧುನಿಕ ಯುರೋಪ್ ಇತಿಹಾಸ ಅಂತ ಕರೆದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾಡರ್ನ್ ವರ್ಲ್ಡ್ ಅಥವಾ ಮಾಡರ್ನ್ ಯುರೋಪ್ ಅಂತೇಳಿ ನಾವು ಹೇಳಬಹುದು ಇದನ್ನ. ಈ ಮಾಡರ್ನ್ ಯುರೋಪ್ ನಲ್ಲಿ ನಾವು ಏನೇನು ಅಧ್ಯಯನ ಮಾಡ್ತೀವಿ? ಮೊದಲನೇದಾಗಿ ಭೌಗೋಳಿಕ ಅನ್ವೇಷಣೆಗಳನ್ನ ಅಧ್ಯಯನ ಮಾಡ್ತೀವಿ. ಏಜ್ ಆಫ್ ಡಿಸ್ಕವರೀಸ್ ಅಂತೇಳಿ ಕೂಡ ಕರೀತಾರೆ ಇದನ್ನ, ಭೌಗೋಳಿಕ ಅನ್ವೇಷಣೆಗಳು. ಇದಾದ ಮೇಲೆ ಎರಡನೇದಾಗಿ ಪುನರುಜ್ಜೀವನ ಅಥವಾ ರಿನೈಸನ್ಸ್ ಅಂತೇಳಿ ಕರಿತೀವಿ. ಈ ಭೌಗೋಳಿಕ ಅನ್ವೇಷಣೆಯ ಪ್ರಭಾವಗಳಲ್ಲಿ ಒಂದು ಪುನರುಜ್ಜೀವನ ಅಥವಾ ನಾವು ಇದನ್ನ ರಿನೈಸನ್ಸ್ ಅಂತೇಳಿ ಕೂಡ ಕರಿತೀವಿ. ರಿನೈಸನ್ಸ್. ಇನ್ನು ಇದಾದ್ಮೇಲೆ ಯಾವುದಿದೆ? ಮೂರನೇದಾಗಿ ಸುಧಾರಣೆಗಳು ಮತ್ತು ಪ್ರತಿ ಸುಧಾರಣೆಗಳು, ರಿಫಾರ್ಮೇಶನ್ ಮತ್ತು ಕೌಂಟರ್ ರಿಫಾರ್ಮೇಶನ್. ರಿಫಾರ್ಮೇಶನ್ ಅಂಡ್ ಕೌಂಟರ್ ರಿಫಾರ್ಮೇಶನ್. ಕೌಂಟರ್ ರಿಫಾರ್ಮೇಶನ್. ಇನ್ನು ಇದಾದ ಮೇಲೆ ನಮಗೆ ಯಾವುದು ಕಂಡು ಬರುತ್ತೆ? ಸಾಮ್ರಾಜ್ಯಶಾಹಿ. ಸಾಮ್ರಾಜ್ಯಶಾಹಿ ತತ್ವಗಳು ಅಥವಾ ಏಜ್ ಆಫ್ ಇಂಪೀರಿಯಲಿಸಂ. ಇಂಪೀರಿಯಲಿಸಂ ಅಂತೇಳಿ ನಾವು ಇದನ್ನ ಕರಿಬಹುದು. ಸೊ ಇವು 4 ಟಾಪಿಕ್. ಇದಾದ್ಮೇಲೆ ಮತ್ತೆ ಬರ್ತವೆ, ಇದನ್ನ ಬರ್ಕೊಳ್ರಿ ಮೊದಲು. ನೋಡಿ, ಸಾಕಷ್ಟು ಜನ ಹೊಸ ವಿದ್ಯಾರ್ಥಿಗಳು ನನ್ನ ತರಗತಿ ಕೇಳ್ತಾ ಇದ್ದಾರೆ. ಸ್ಲೈಡು ಮುಗಿದ ಮೇಲೆ ನಾನು ಬರ್ಕೊಳ್ಳಿಕ್ಕೆ ಟೈಮ್ ಕೊಡ್ತೀನಿ. ಪ್ರತಿ ಸ್ಲೈಡ್ ಮುಗಿದ ಮೇಲೆ ನಿಮಗೆ 1 ನಿಮಿಷ ನಾನು ಬರ್ಕೊಳ್ಳಿಕ್ಕೆ ಟೈಮ್ ಕೊಡ್ತೀನಿ. ಸೊ ಕೇಳಿಸ್ಕೊಳ್ಳುವಾಗ ಬರ್ಕೊಳ್ಳೋದು ನಿಮಗೆ ಸಮಸ್ಯೆ ಅನ್ಸಿದ್ರೆ ಬರೀ ಕೇಳಿಸ್ಕೊಳ್ರಿ ಫಸ್ಟ್ ನೀಟಾಗಿ. ಆಮೇಲೆ 1 ನಿಮಿಷ 2 ನಿಮಿಷ ನಿಮಗೆ ಬರ್ಕೊಳ್ಳಿಕ್ಕೆ ನೀವೆಲ್ಲ ಡನ್ ಅಂತ ಹೇಳಿದಾಗ ನಾನು ಮುಂದುವರಿತೀನಿ. ಇನ್ನು ಎರಡನೇದವ್ರು ಯಾರಿಗೆ ನೋಟ್ಸ್ ಬರ್ಕೊಳ್ಳಿಕ್ಕಾಗಲ್ಲ ಅವರಿಗೆ ಕ್ಲಾಸ್ ಮುಗಿದ ಮೇಲೆ ಈ ಏನು PPT ಇದೆ ಇದು ನಾನು ಬರ್ದಿರ್ತೀನಲ್ಲ, ಇದನ್ನ ನಾನು PDF ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಕ್ಲಾಸ್ನ ಕೆಳಗಡೆನೆ ನಿಮಗೆ PDF ಸಿಗುತ್ತೆ. ಸೊ ಅದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ನೀವೇ ನೋಟ್ಸ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಆಬ್ವಿಯಸ್ಲಿ ನೀವು ಬರ್ದಿದ್ದು ನಿಮಗೆ ಹೆಚ್ಚಾಗಿ ಸ್ಮರಣೆಯಲ್ಲಿರುತ್ತೆ. ಅಲ್ರೈಟ್. ಸೊ ಈ ಸ್ಲೈಡ್ ಮುಗೀತು ಅಂತಂದ್ರೆ ಡನ್ ಅಂತ ಬರೀರಿ. ಇನ್ನೂ ಬರ್ಕೊಳ್ತಿದೀವಿ ವೇಟ್ ಮಾಡಿ ಅಂತಂದ್ರೆ ವೇಟ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ. ಮುಗಿದವರು ಡನ್ ಅಂತ ಹೇಳಿದ್ರೆ ನಾನು ಮುಂದೆ ಹೋಗ್ತೀನಿ, ವೇಟ್ ಅಂತ ಹೇಳಿದ್ರೆ ನಾನು ವೇಟ್ ಮಾಡ್ತೀನಿ. ಅಲ್ರೈಟ್. ಇನ್ನು ನೆಕ್ಸ್ಟ್ ಯಾವುದು ಟಾಪಿಕ್? ಜ್ಞಾನೋದಯ ಕಾಲದ ನಿರಂಕುಶ ಪ್ರಭುಗಳು. ಜ್ಞಾನೋದಯ ಕಾಲದ ನಿರಂಕುಶ ಪ್ರಭುಗಳು.
intellectual despots of a enlightenment era. Despots ಆಫ್ ಎನ್ಲೈಟನ್ಮೆಂಟ್. ಇದರಲ್ಲಿ ವಿಶೇಷವಾಗಿ ನಾವು 4 ದೊರೆಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಎನ್ಲೈಟನ್ಮೆಂಟ್ ಕಾಲ ಅಂತಂದ್ರೆ ಏನು ಅದನ್ನು ಕೂಡ ನೋಡೋಣ. ಐಸಾಕ್ ನ್ಯೂಟನ್ರು ಈ ರೀತಿ ಏನೇನು ಅನ್ವೇಷಣೆಗಳಾದವು, ಬದಲಾವಣೆಗಳಾದವು, ಹೊಸ ಹೊಸ ದೊರೆಗಳು ಯಾರು ಬಂದ್ರು. ಇದರಲ್ಲಿ ನಾವು ಪ್ರಷ್ಯಾದ ಫ್ರೆಡ್ರಿಕ್ ಮಹಾಶಯನ ಬಗ್ಗೆ ಅಧ್ಯಯನ ಮಾಡಬೇಕು. ಪ್ರಷ್ಯಾದ ಫ್ರೆಡ್ರಿಕ್ ಮಹಾಶಯ ಬರ್ತಾನೆ. ಆಸ್ಟ್ರಿಯಾದ 2ನೇ ಜೋಸೆಫ್ II ಆಫ್ ಆಸ್ಟ್ರಿಯಾ. ನೋಡ್ರಿ, ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡೋದಾದ್ರೆ ಇವ್ರ ಮೇಲಿನ ಪ್ರಶ್ನೆ ಇವೆ. ಸ್ಪೇನಿನ 3ನೇ ಚಾರ್ಲ್ಸು, ಪೋರ್ಚುಗಲ್ಲಿನ ಜೋಸೆಫು. ಈ 4 ದೊರೆಗಳ ಬಗ್ಗೆ ನಾವು ವಿಶೇಷವಾಗಿ ಅಧ್ಯಯನ ಮಾಡೋಣ ಈ ಕಾಲದಲ್ಲಿ. ಯಾರ್ಯಾರು? ಪ್ರಷ್ಯಾದ ಫ್ರೆಡ್ರಿಕ್ ದ ಗ್ರೇಟ್, 2nd ಜೋಸೆಫ್ ಆಫ್ ಆಸ್ಟ್ರಿಯಾ, ಚಾರ್ಲ್ಸ್ III ಆಫ್ ಸ್ಪೇನ್ ಅಂಡ್ ಜೋಸೆಫ್ ಆಫ್ ಪೋರ್ಚುಗಲ್. ಓಕೆ, ಇದಾದ ಮೇಲೆ ನೆಕ್ಸ್ಟ್ ಟಾಪಿಕ್ ನಮಗೆ ನೇರವಾಗಿ ಫ್ರೆಂಚ್ ಕ್ರಾಂತಿ ಬರುತ್ತೆ. ಫ್ರೆಂಚ್ ರೆವಲ್ಯೂಷನ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾವ ರೀತಿ ಕೆಳವರ್ಗದವರ ಸಮಸ್ಯೆಗಳನ್ನ ಮಧ್ಯಮ ವರ್ಗದವರು ಪರಿಹರಿಸಿದ್ರು ಅನ್ನೋದನ್ನ ನೋಡೋಣ ಇದರಲ್ಲಿ. ಇದಾದ ಮೇಲೆ ಫ್ರೆಂಚ್ ಕ್ರಾಂತಿಯಿಂದ ನಿಜವಾಗಿ ಲಾಭ ಸಿಕ್ಕಿದ್ದು ಒಬ್ಬ ವ್ಯಕ್ತಿ ಮಾತ್ರ, ನೆಪೋಲಿಯನ್ ಬೋನಾಪಾರ್ಟೆ. ಈ ನೆಪೋಲಿಯನ್ ಬೋನಾಪಾರ್ಟೆ ಏಳಿಗೆಯನ್ನ ನೋಡೋಣ, ಅವನ ಅವನತಿಯನ್ನ ನೋಡೋಣ. ಎಸ್, ವಾಟರ್ಲೂ ಕದನದಲ್ಲಿ ಯಾಕೆ ಸೋಲಾಯಿತು ಅನ್ನೋದು ಕೂಡ ನಾವಿಲ್ಲಿ ಅಧ್ಯಯನ ಮಾಡೋಣ. ಇನ್ನು ನೆಪೋಲಿಯನ್ ಆಡಳಿತದ ಪರಿಣಾಮವಾಗಿ 2 ಘಟನೆಗಳು ನಡೀತವೆ. ಒಂದು ಇಟಲಿ ಏಕೀಕರಣ ಆಗುತ್ತೆ, ಇನ್ನೊಂದು ಜರ್ಮನಿ ಏಕೀಕರಣ ಆಗುತ್ತೆ. ಪ್ರಷ್ಯಾ ಇತ್ತಲ್ಲ ಮೊದಲು, ಇಲ್ಲೇನು ಪ್ರಷ್ಯಾದ ಫ್ರೆಡ್ರಿಕ್ ಹೇಳದ್ನಲ್ಲ, ಮುಂದೆ ಓಟೋ ವಾನ್ ಬಿಸ್ಮಾರ್ಕನ ನೇತೃತ್ವದಲ್ಲಿ ಜರ್ಮನಿ ಏಕೀಕರಣ ಆಗುತ್ತೆ, ಯೂನಿಫಿಕೇಶನ್ ಆಫ್ ಜರ್ಮನಿ. ಇನ್ನು ಅದ್ಭುತ ತ್ರಿವಳಿಗಳು ಯಾರ್ಯಾರು? ಸಾರ್ಡೇನಿಯಾದ ಪ್ರಧಾನಮಂತ್ರಿ ಕೌಂಟ್ ಕೇವರ್, ಯಂಗ್ ಇಟಲಿಯ ಮಾಜ್ಜಿನಿ, ಅದೇ ರೀತಿ ರೆಡ್ ಶರ್ಟ್ಸ್ ಅಥವಾ ಕೆಂಪಂಗಿ ದಳದ ಗ್ಯಾರಿಬಾಲ್ಡಿ ಅವರು ಸೇರಿ ಯಾವ ರೀತಿ ಇಟಲಿಯನ್ನ ಒಂದು ಮಾಡಿದ್ರು ಅನ್ನೋದು ನೋಡೋಣ. ಇನ್ನು ಇದಾದ ಮೇಲೆ ರಷ್ಯಾ ಕ್ರಾಂತಿ ಕೂಡ ಬಹಳ ಇಂಪಾರ್ಟೆಂಟ್ ಯುರೋಪಿನ ಇತಿಹಾಸದಲ್ಲಿ. 1917ರಲ್ಲಿ ರಷ್ಯಾದಲ್ಲಿ ಬೋಲ್ಶವಿಕ್ ಕ್ರಾಂತಿ ನಡೀತದೆ. ಝಾರ್ ನಿಕೋಲಸ್ ಯಾವ ತಪ್ಪುಗಳನ್ನ ಮಾಡಿದ್ರಿಂದ ಈ ರಷ್ಯಾ ಕ್ರಾಂತಿ ಆಯಿತು, ಯಾವ ರೀತಿ ಇದು ಮುಂದೆ ಲೆನಿನ್ನ ಉಗಮಕ್ಕೆ ಕಾರಣವಾಯಿತು, ಯಾವ ರೀತಿ ಸ್ಟಾಲಿನ್ನ ಉಗಮಕ್ಕೆ ಕಾರಣ ಆಯಿತು ಅನ್ನೋದು ನೋಡೋಣ. ಅಲ್ಲಿಂದ ಮೊದಲನೇ ವಿಶ್ವ ಯುದ್ಧ, ಆರ್ಚ್ ಡ್ಯೂಕ್ ಫರ್ಡಿನಾಂಡನ ಹತ್ಯೆ, ಯಾವ ರೀತಿ ಯುರೋಪನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡಿ ಈ ಬಿಳಿಯರ ಶ್ರೇಷ್ಠತೆ ಏನಿತ್ತು, ಇಷ್ಟು ದಿವಸ ಬಿಳಿಯರು ಶ್ರೇಷ್ಠರು ಅಂತೇಳಿ ಅನ್ಕೊಳ್ತಿದ್ರಲ್ಲ, ಆ ಭಾವನೆಯನ್ನ ನಾಶ ಮಾಡಿದ್ದೇ ಮೊದಲನೇ ವಿಶ್ವಯುದ್ಧ. ಕ್ಷುಲ್ಲಕ ಕಾರಣಕ್ಕೆ ಹೊಡೆದಾಡಿಕೊಂಡ್ರು ಇಡೀ ಯುರೋಪು. ಹೌದಾ? ಯಾವ ರೀತಿ ಕೈಸರ್ ವಿಲ್ಹೆಮನ ಮಹತ್ವಾಕಾಂಕ್ಷೆ ಒಂದು ವಿಶ್ವಯುದ್ಧವನ್ನೇ ಆರಂಭಿಸ್ತು ಅನ್ನೋದು ಕೂಡ ಇಲ್ಲಿ ನೋಡೋಣ ನಾವು. ಮೊದಲನೇ ವಿಶ್ವಯುದ್ಧದಲ್ಲಿ, ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ. ಇದಾದ ನಂತರ ಇವೆಲ್ಲವನ್ನ ಬಗೆಹರಿಸಿ ಜಗತ್ತನ್ನ ಶಾಂತಿಯಿಂದ ಇಡಲಿಕ್ಕೆ ರಾಷ್ಟ್ರ ಸಂಘದ ರಚನೆ ಆಯಿತು, ಲೀಗ್ ಆಫ್ ನೇಷನ್ಸ್. ನೋಡ್ರಿ, ಎಲ್ಲ ದೊಡ್ಡ ದೊಡ್ಡ ಟಾಪಿಕ್ಸ್ ಅಲ್ಲ ಇವು, ಬಟ್ ದೇ ಆರ್ ಇಂಟರ್ ಕನೆಕ್ಟೆಡ್. ಆಮೇಲೆ ನಾವು ಫ್ರೆಂಚ್ ಕ್ರಾಂತಿ ಅಧ್ಯಯನ ಮಾಡಿ, ನೆಪೋಲಿಯನ್ ಬೋನಾಪಾರ್ಟೆ ಬಗ್ಗೆ ನಾವು ಅಧ್ಯಯನ ಮಾಡಿ, ಇಟಲಿ ಏಕೀಕರಣ ಅಧ್ಯಯನ ಮಾಡಿ ರಷ್ಯಾ ಕ್ರಾಂತಿಗೆ ಹೋಗಬೇಕು ಅಂತಂದ್ರೆ ಅಲ್ಲಿ ಮಧ್ಯದಲ್ಲಿ ಏನಾಯ್ತು ಅನ್ನೋದು ಕೂಡ ನೀವು ತಿಳ್ಕೋಬೇಕು. ಸಿಲೆಬಸ್ ನಲ್ಲಿ ಇಲ್ಲ ಅಂತೇಳಿ ನೀವು ಸ್ಕಿಪ್ ಮಾಡಂಗಿಲ್ಲ. ಯಾಕಂತಂದ್ರೆ ಇತಿಹಾಸ ಓದುವುದಂದ್ರೆ ಹೇಗೆ, ಲಿಂಕ್ ಇದ್ದಾಗ ಮಾತ್ರ ಇತಿಹಾಸ ನೆನಪಿರುತ್ತೆ.
ನೀವು ಕಲಿಯೋದು ಹೇಗೆ ಕರೀಲಿ, ಆದ್ರೆ ಅದನ್ನ ಲಿಂಕ್ಗಳ ಮೂಲಕ ನೀವು ನೆನಪಿಟ್ಕೊಳ್ತಾ ಹೋಗ್ಬೇಕು. ಓಕೆ, ಇನ್ನು ಇಲ್ಲಿಂದ ನಾವೇನ್ ಮಾಡೋಣ, ರಾಷ್ಟ್ರ ಸಂಘದಿಂದ ಈ ಫಾಸಿವಾದ ಅಥವಾ ಫಾಸಿಸ್ಟ್ ವಾದ, ಇಟಲಿಯಲ್ಲಿ ಮುಸೊಲಿನಿಯ ನೇತೃತ್ವದಲ್ಲಿ ಫಾಸಿಸ್ಟ್ ವಾದ ಮತ್ತು ಜರ್ಮನಿಯ ಅಡಾಲ್ಫ್ ಹಿಟ್ಲರ್ನ ನೇತೃತ್ವದಲ್ಲಿ ಯಾವುದು ನಾಜಿವಾದದ ಉಗಮವನ್ನ ನೋಡೋಣ. ಇಲ್ಲಿ ಮುಸೊಲಿನಿ ಬರ್ತಾನೆ, ಡೇಂಜರಸ್ ಮುಸೊಲಿನಿ. ಬ್ಲಾಕ್ ಶರ್ಟ್ಸ್ ಅನ್ನ ಕರ್ಕೊಂಡು ಅವನು ಬಂದ್ರೆ, ಅಡಾಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ ತನ್ನ ಸರ್ವಾಧಿಕಾರವನ್ನ ಸ್ಥಾಪನೆ ಮಾಡ್ತಾನೆ, ಯಹೂದಿಗಳ ಹತ್ಯಾಕಾಂಡವನ್ನೇ ಮಾಡ್ತಾನೆ, ಎರಡನೇ ವಿಶ್ವಯುದ್ಧಕ್ಕೆ ಕಾರಣರಾಗ್ತಾನೆ. ಈಗ ನಾವು ಎರಡನೇ ವಿಶ್ವಯುದ್ಧ ಫಾಸಿಸ್ಟ್ ಮತ್ತು ನಾಜಿವಾದ ಉಗಮ ಆದ್ಮೇಲೆ ಯಾಕೆ ಅಡಾಲ್ಫ್ ಹಿಟ್ಲರ್ ಬೆಳೀಲಿಕ್ಕೆ ಈ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳ ಒಂದು ಸರಳ ನೀತಿ, ಪಶ್ಚಾತ್ತಾಪದ ನೀತಿನ ಕಾರಣ ಆಯ್ತು ಅನ್ನೋದು ಕೂಡ ನೋಡಬೇಕಾಗತ್ತೆ. ಅಲ್ಲಿಂದ ನೇರವಾಗಿ ಎರಡನೇ ವಿಶ್ವಯುದ್ಧ ಶುರುವಾಗುತ್ತೆ. ಮತ್ತೆ ಯುರೋಪ್ನಲ್ಲಿ ಹೊಡಿ ಬಡಿ ಕಡಿ ಆರಂಭ. ಎರಡನೇ ವಿಶ್ವಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್. ಆಗಸ್ಟ್ 18ಕ್ಕೆ ಜಪಾನ್ ಶರಣಾಗತಿ ಘೋಷಿಸುವುದರೊಂದಿಗೆ, ಆಗಸ್ಟ್ 15ಕ್ಕೆ ಎರಡನೇ ವಿಶ್ವಯುದ್ಧದ ಅಂತ್ಯ ಯಾವಾಗಾಯ್ತು? 1945 ಆಗಸ್ಟ್ 15. ಯಾಕೆ ಈ ಡೇಟ್ ಇಂಪಾರ್ಟೆಂಟ್ ನಮಗೆ? ಜಪಾನ್ ಶರಣಾಗತಿ ಆಗಿದ್ದು ಅದೇ ದಿವಸ. ಇದು ನಮಗೆ ಯಾಕೆ ಇಂಪಾರ್ಟೆಂಟು? ಮೌಂಟ್ ಬ್ಯಾಟನ್ ಭಾರತಕ್ಕೆ ಯಾಕೆ ಆಗಸ್ಟ್ 15ರಂದು ಸ್ವತಂತ್ರ ಕೊಟ್ಟ? ಮೌಂಟ್ ಬ್ಯಾಟನ್ ಯಾಕೆ ಆಗಸ್ಟ್ 15ಕ್ಕೆ ಭಾರತಕ್ಕೆ ಸ್ವತಂತ್ರ ಕೊಟ್ಟ? ಆಗಸ್ಟ್ 16ಕ್ಕೆ ಕೊಡಬಹುದಾಗಿತ್ತಲ್ಲ, ಸೆಪ್ಟೆಂಬರ್ 20ಕ್ಕೆ ಕೊಡಬಹುದಾಗಿತ್ತು, 19ಕ್ಕೆ ಕೊಡಬಹುದಾಗಿತ್ತು. 19 ನನ್ನ ಬರ್ತ್ಡೇ. ನಾವು ಡಿಸೆಂಬರ್ 1ಕ್ಕೆ ಕೊಡಬಹುದಾಗಿತ್ತು, ವಿಶ್ವ ಏಡ್ಸ್ ಡೇ. 15ಕ್ಕೆ ಯಾಕೆ ಕೊಟ್ಟ ಅಂತಂದ್ರೆ, ಜಪಾನ್ ಶರಣಾಗಿದ್ದು ಆಗಸ್ಟ್ 15ಕ್ಕೆ. ಏಷ್ಯಾದಲ್ಲಿ ಜಪಾನ್ ಶರಣಾಗಿದ್ದು ಬ್ರಿಟಿಷರ ದೊಡ್ಡ ಸಾಧನೆ. ಅದಕ್ಕೋಸ್ಕರನೇ ಮೌಂಟ್ ಬ್ಯಾಟನ್ ಆಗಸ್ಟ್ 15ಕ್ಕೆ ಭಾರತಕ್ಕೆ ಇಂಡಿಪೆಂಡೆನ್ಸ್ ಡಿಕ್ಲೇರ್ ಮಾಡ್ತಾನೆ. ಎಸ್, ಇದಾದ ಮೇಲೆ ಏನಾಗುತ್ತೆ? ವಿಶ್ವ ಸಂಸ್ಥೆ ಶುರುವಾಗುತ್ತೆ, ಯುನೈಟೆಡ್ ನೇಷನ್ಸ್. ಇನ್ನೂ ಇದೆ, ಏನು ಮಾಡ್ತಾ ಇದೆ ಅಂತೇಳಿ ನಿಮಗೂ ಗೊತ್ತು. ದ್ವಿಧ್ರುವೀಯ ವಿಶ್ವದ ನಿರ್ಮಾಣ ಆಗುತ್ತೆ. ಬೈಪೋಲರ್ ವರ್ಲ್ಡ್, ಜಗತ್ತು ಎರಡು ಶಕ್ತಿಗಳ ನಡುವೆ ಹರಿದು ಹಂಚಿ ಹೋಗುತ್ತೆ. ಯಾರ್ಯಾರು? ಒಂದು ಕಡೆ USA ದ ಕ್ಯಾಪಿಟಲಿಸ್ಟ್ ಬ್ಲಾಕ್, ಬಂಡವಾಳಶಾಹಿ ಗುಂಪು, ಇನ್ನೊಂದು ಕಡೆ USSR ನ ಕಮ್ಯುನಿಸ್ಟ್ ಗುಂಪು. ಇದೆಲ್ಲ ನಡ್ಕೊಂಡ್ಬಂದು ಕೊನೆಗೆ ಏನು, ಸೋವಿಯತ್ ರಷ್ಯಾದ ವಿಘಟನೆಯೊಂದಿಗೆ, ಡಿಸ್ಇಂಟಿಗ್ರೇಷನ್ ಆಫ್ USSR, ಸೋವಿಯತ್ ರಷ್ಯಾದ ವಿಘಟನೆಯೊಂದಿಗೆ ಏನಾಗುತ್ತೆ? ಇದು ಅಂತ್ಯ ಆಗುತ್ತೆ. ಡಿಸ್ಇಂಟಿಗ್ರೇಷನ್ ಆಫ್ USSR ಅಂತೇಳಿ ಕರಿತೀವಿ ನಾವು. ಯಾವ ನೀತಿಗಳು ಇದಕ್ಕೆ ಕಾರಣವಾದವು? ನಾವು ಇದನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಬೈಪೋಲರ್ ವರ್ಲ್ಡ್ ನಲ್ಲಿ ನಾವು ಎಲ್ಲ ಓದಬೇಕು. ಸ್ಯೂಯೆಜ್ ಕ್ರೈಸಿಸ್ ಯಾಕಾಯ್ತು? ಕ್ಯೂಬನ್ ಮಿಸೈಲ್ ವಿವಾದ ಯಾಕಾಯ್ತು? ಬರೇ ದುದುವೆ ಅಂತಂದ್ರೆ USA ಮತ್ತು USSR ಅದರ ಭಾಗವಾಗಿತ್ತು ಅಂತಲ್ಲ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮಿಲಿಟರಿ ಆರ್ಗನೈಸೇಷನ್ಸ್ ರಚನೆ ಆದವು, ನ್ಯಾಟೋ ಯಾಕೆ ರಚನೆ ಆಯ್ತು, ಪ್ರೊಪಗಂಡಾ ವಾರ್ ಹೇಗೆ ನಡೀತಾ ಇತ್ತು, ರಷ್ಯಾ ಮತ್ತು USSR ಮಧ್ಯೆ ಈ ತಂತ್ರಜ್ಞಾನದ ಯುದ್ಧ ನಡೀತು. ನಾವು ಫಸ್ಟ್ ಚಂದ್ರನಿಗೆ ಮುಟ್ತೀವಿ, ನೀವು ಫಸ್ಟ್ ಬಾಹ್ಯಾಕಾಶಕ್ಕೆ ಮುಟ್ತೀವಿ. ಅದು ದ್ವಿಧ್ರುವೀಯ ಯುದ್ಧದ ಭಾಗ. ಅದು ನೀವು ಬೈಪೋಲರ್ ವರ್ಲ್ಡ್ ನಲ್ಲಿ ಬರೀ ಕೋಲ್ಡ್ ವಾರ್ ಅಂತೇಳಿ ಕರಿತೀವಿ ನಾವು ಇದನ್ನ, ಶೀತಲ ಯುದ್ಧ ಅಂತ ಹೇಳಿ.
ಈ ಶೀತಲ ಯುದ್ಧವನ್ನ ಅಧ್ಯಯನ ಮಾಡಬೇಕಾದ್ರೆ ಶೀತಲ ಯುದ್ಧದ ಎಲ್ಲಾ ಆಯಾಮಗಳನ್ನ ಕೂಡ ನೀವು ಅಧ್ಯಯನ ಮಾಡ್ಬೇಕು. ಕೋಲ್ಡ್ ವಾರ್ನಲ್ಲಿ ಅಲ್ಲಿಂದ ನಾವು ಸೋವಿಯತ್ ರಷ್ಯಾಗೆ ಹೋಗ್ತೀವಿ. ಕೋಲ್ಡ್ ವಾರ್ ಕೂಡ ನಿಮ್ಮ ಸಿಲೆಬಸ್ನ ಭಾಗನೇ. ಅಲ್ಲಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸಿಲೆಬಸ್ ಇದೆ, ಯುರೋಪಿಯನ್ ಯೂನಿಯನ್ ಲಿಬರಲೈಸೇಷನ್ ಮತ್ತು ಜಾಗತೀಕರಣ, ಗ್ಲೋಬಲೈಸೇಷನ್ ಮತ್ತು ಲಿಬರಲೈಸೇಷನ್, ಜಾಗತೀಕರಣ ಮತ್ತು ಉದಾರೀಕರಣ. ಆಮೇಲೆ ಅಮೆರಿಕಾದ ಉದಯ, ಅಮೆರಿಕಾದ ಸಾಮ್ರಾಜ್ಯಶಾಹಿ ನೀತಿ. ಇಲ್ಲಿ ಮತ್ತೆ ಎಲ್ಲ ಬರ್ತವೆ. ಸಾಮ್ರಾಜ್ಯಶಾಹಿ ನೀತಿ ಅಂತಂದ್ರೆ ಆಧುನಿಕ ವಿಶ್ವದಲ್ಲಿ ಏನೇನ್ ಆಗ್ತಾ ಇದೆ ಅದು ಕೂಡ ಇಲ್ಲಿ ಸಿಲೆಬಸ್ ಆಗುತ್ತೆ. ಬಟ್ ನಾವು ಎಷ್ಟು ನಿಮ್ಮ ಎಕ್ಸಾಮ್ಗೆ ಅವಶ್ಯಕತೆ ಇದೆ ಅಷ್ಟಿಲ್ಲಿ ಕವರ್ ಮಾಡೋಣ. 1991 ಬರ್ಲಿನ್ ಗೋಡೆ ಮುರಿತು. 89ಕ್ಕೆ 91ರಲ್ಲಿ ರಷ್ಯಾ ಡಿಸಿಂಟಿಗ್ರೇಟ್ ಆಯ್ತು. ಓಕೆ, ಸೊ ಮಾಡರ್ನ್ ಇತಿಹಾಸ ಗೊತ್ತಾಯ್ತಾ? ಇತಿಹಾಸದ ಸಿಲೆಬಸ್ ಇದು. ಇನ್ನು ಸಿಲೆಬಸ್ ನಲ್ಲೇ ಇದೀವಿ. ಎಸ್, ಇನ್ನು ನೆಕ್ಸ್ಟ್ ಮತ್ತೇನಿದೆ ಸಿಲೆಬಸ್? ಏಷ್ಯಾದ ಇತಿಹಾಸ ಕೂಡ ಇದೆ. ಏಷ್ಯಾದ ಇತಿಹಾಸದಲ್ಲಿ ಪ್ರಮುಖವಾಗಿ ಚೀನಾ, ಜಪಾನ್, ಟರ್ಕಿ, ಅರೇಬಿಯಾ 4 ದೇಶಗಳ ಇತಿಹಾಸ ನಾವು ನೋಡ್ತೀವಿ. ಚೈನಾದಲ್ಲಿ ಯಾವ ರೀತಿ ಈ ವಸಾಹತುಶಾಹಿಗಳು ಆಸಕ್ತಿ ವಹಿಸಿದ್ರು, ವಸಾಹತುಶಾಹಿಗಳ ಆಸಕ್ತಿ, ಕೊಲೋನಿಯಲ್ ಇಂಟ್ರೆಸ್ಟ್ಸ್ ಯಾವ ರೀತಿ ಡೆವಲಪ್ ಆಯಿತು. 2 ಓಪಿಯಂ ಯುದ್ಧಗಳು ನಡೀತವೆ. ಒಂದು 1839ರಿಂದ 42, ಇನ್ನೊಂದು 1856ರಿಂದ 60. ಅವುಗಳ ಬಗ್ಗೆ ಕೇಳಬಹುದು. ತೈಪಿಂಗ್ ದಂಗೆ ನಡೀತದೆ 1850ರಿಂದ 64, ತೈಪಿಂಗ್ ದಂಗೆ. ಬಾಕ್ಸರ್ ದಂಗೆ 1900, 1911ರ ಚೈನಾ ಕ್ರಾಂತಿ. ಆಮೇಲೆ ಡಾಕ್ಟರ್ ಸುನ್ ಯಾಟ್ ಸೇನು. ಒಂದ್ ಯಾವುದೋ ಟಾಪಿಕ್ ಇಲ್ಲ ಇದರಲ್ಲಿ. ಆಮೇಲೆ ಅಚೀವ್ಮೆಂಟ್ಸ್ ಆಫ್ ರಾಷ್ಟ್ರೀಯ ಸರ್ಕಾರದ ಸಾಧನೆಗಳು. ರಾಷ್ಟ್ರೀಯ ಸರ್ಕಾರದ ಸಾಧನೆಗಳು ಕೂಡ ಸಿಲೆಬಸ್ ನಲ್ಲಿದೆ. ಆಮೇಲೆ ಯುನ್ ಶಿಕಾಯಿ ಬಗ್ಗೆ ಪ್ರಶ್ನೆ ಬರ್ತವೆ. ಅಲ್ಲಿಂದ ಕಮ್ಯುನಿಸ್ಟ್ ಪಕ್ಷದ ಕಾಲ ಆರಂಭ ಆಗುತ್ತೆ. ಮಾವೋ ಸೆತುಂಗ್ ಬರ್ತಾನೆ. ಸ್ಥಾಪನೆ ಮಾವೋ ಸೆತುಂಗು. ಆಮೇಲೆ ಸಿವಿಲ್ ವಾರ್ನ ಬಗ್ಗೆ ಚರ್ಚೆ ಮಾಡೋಣ. ಅಂತರ್ಯುದ್ಧ, ಸಿವಿಲ್ ವಾರ್ 1945ರಿಂದ 49ರವರೆಗೆ. ಅದಾದ್ಮೇಲೆ ಕಮ್ಯುನಿಸ್ಟ್ ಚೀನಾ ಸ್ಥಾಪನೆ ಆಗುತ್ತೆ. ಇವು ಚೀನಾದ ಇತಿಹಾಸದಲ್ಲಿ ನಾವು ಚರ್ಚೆ ಮಾಡೋದು. ಎಸ್, ಐ ಥಿಂಕ್ ಟೈಪಿಂಗ್ ರೆಬಿಲಿಯನ್ ಇಸ್ ನಾಟ್ ದೇರ್. ಇಂಗ್ಲಿಷ್ ನಲ್ಲಿ ಕಲೋನಿಯಲ್ ಇಂಟ್ರೆಸ್ಟ್ಸು, ಓಪಿಯಂ ವಾರ್ಸು, ಟೈಪಿಂಗ್ ರೆಬಿಲಿಯನ್ನು, ಬಾಕ್ಸರ್ ರೆಬಿಲಿಯನ್ನು, 1911 ಚೈನೀಸ್ ರೆವಲ್ಯೂಷನ್. ಇದು ಸುನ್ ಯಾಟ್ ಸೇನರ ಬಗ್ಗೆ ನಾವು ನೋಡೋಣ. ಅಚೀವ್ಮೆಂಟ್ಸ್ ಆಫ್ ನ್ಯಾಷನಲ್ ಗವರ್ಮೆಂಟ್. ನಿಮಗೆ ಸಿಲೆಬಸ್ ಕಾಪಿ ಹಾಕ್ಬಿಟ್ಟಿದ್ದೀನಿ ನೋಡ್ರಿ ಇಂಗ್ಲಿಷ್ ನಲ್ಲಿ. ಎಸ್, ನ್ಯಾಷನಲ್ ಗವರ್ಮೆಂಟ್, ಯುನ್ ಶಿಕಾಯಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ.
ಇದು ಸಿವಿಲ್ ವಾರು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ. ನೋಟ್ಸು ಇದೇನಿದೆಯಲ್ಲ ಇವಾಗ ನಾನು ಬರೀತಿದ್ದೀನಲ್ಲ, ಇದೇ ನಿಮಗೆ PDF ರೂಪದಲ್ಲಿ ಸಿಗುತ್ತೆ. ಎವ್ರಿ ಕ್ಲಾಸ್ ಆದ್ಮೇಲೆ ಆ ಕ್ಲಾಸಿನ PDF ನಾವು ಅಪ್ಲೋಡ್ ಮಾಡ್ತೀವಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡನ್. ಇನ್ನು ಚೈನಾದ ಜೊತೆಗೆ ಮತ್ಯಾವ ಇತಿಹಾಸ? ಜಪಾನಿನ ಇತಿಹಾಸ. ಈಗ ನೋಡ್ರಿ, ನೀವು PU ಬುಕ್ ನೋಡಿದ್ರೆ, PU ಬುಕ್ ನಲ್ಲಿ ಇವನ್ ನಿಮಗೆ ಯುರೋಪಿನ ಇತಿಹಾಸ ಆಗಿರ್ಬೋದು, ಪ್ರಾಚೀನ ನಾಗರಿಕತೆಗಳದೆಲ್ಲ ಇದೆ. ಬಟ್ ನಿಮಗೆ ಸಿಲೆಬಸ್ನ ಭಾಗ ಅಲ್ಲ. ಸೊ ಅದನ್ನ ಓದೋ ಅವಶ್ಯಕತೆ ಇಲ್ಲ. ನಾನು ರಫ್ ಆಗಿ ಚೈನಾದ ಇತಿಹಾಸ ಹೇಳಬೇಕಾದ್ರೆ ರಫ್ ಆಗಿ ಕೆಲವೊಂದಿಷ್ಟು ಪ್ರಾಚೀನ ನಾಗರಿಕತೆಗಳ ಬಗ್ಗೆ, ಕೆಲವೊಂದಿಷ್ಟು ವಿದ್ವಾಂಸರು, ಕನ್ಫ್ಯೂಷಿಯಸ್ ಅವರ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಅದನ್ನ ನಾವು ಓದೋದು ಅವಶ್ಯಕತೆ ಇಲ್ಲ ಎಕ್ಸಾಮ್ಗೆ. PU ಬುಕ್ ಅಲ್ಲಿ ಇರೋದೆಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಸಿಲೆಬಸ್ ಇಂದು PU ಬುಕ್ ನಲ್ಲಿ ಏನಿದೆ ಅದು ಇಂಪಾರ್ಟೆಂಟ್. ಇನ್ನು ಜಪಾನ್ ನಲ್ಲಿ ಅರೈವಲ್ ಆಫ್ ಕಲೋನಿಯಲ್ ಪವರ್ಸ್. ನಿಶಾಂತ್ ಅವ್ರೆ, ನಾನು ಹೇಳುವಾಗ ಬರ್ಕೊಂಡ್ಬಿಟ್ರಿ ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ನಾನು ಬರೀತಿರ್ತೀನಿ. ಜಪಾನಿಗೆ ವಸಾಹತುಶಾಹಿ ಶಕ್ತಿಗಳ ಆಗಮನ. ಯಾವ ರೀತಿ ನಿಧಾನವಾಗಿ ಒಂದೊಂದೇ ಯುರೋಪಿಯನ್ ಕೊಲೋನಿಯಲ್ ಪವರ್ಸ್ ಬರ್ಲಿಕ್ಕೆ ಶುರು ಮಾಡಿದ್ರು. ಅರೈವಲ್ ಆಫ್ ಕಲೋನಿಯಲ್ ಪವರ್ಸ್ ಟು ಜಪಾನ್. ದೆನ್ ಮೀಜಿ ಪುನರುತ್ಥಾನ, ಮೇಜಿ ರೆಸ್ಟೋರೇಷನ್ ಅಂತ ಕರಿತೀವಿ ಇದನ್ನ ನಾವು. ಜಪಾನ್ ಸಡನ್ ಆಗಿ ಡೆವಲಪ್ ಆಗಿಬಿಡ್ತು 1868ರಿಂದ 1912ರೊಳಗೆ. ಯಾವ ರೀತಿ ಜಪಾನಿನ ಆಗಿನ ಸರ್ಕಾರ ಒಂದು ಹಿಂದುಳಿದಂತ ದೇಶವನ್ನ ಸಡನ್ ಆಗಿ ಹೊಸ ದೇಶ ಮಾಡಿದ್ದಕ್ಕೆ ಉದಾಹರಣೆ ಅಂತ ಏನು? ಮೀಜಿ ರೆಸ್ಟೋರೇಷನ್. ವರ್ಲ್ಡ್ ವಾರ್ ಒಳಗಡೆನೆ ಜಪಾನ್ ಏಷ್ಯಾದ ಶಕ್ತಿಯಾಗಿ ಉಗಮವಾಗಿಬಿಡ್ತದೆ ಈ ಮೇಜಿ ರೆಸ್ಟೋರೇಷನ್ ನ ಫಲವಾಗಿ. ಅಲ್ಲಿಂದ ಜಪಾನ್ ಪ್ರಬಲವಾದ ತಕ್ಷಣ ಮೈತ್ರಿಕೂಟಗಳನ್ನ ಮಾಡ್ಕೊಳ್ಳಿಕ್ ಶುರು ಮಾಡುತ್ತೆ. ರೈಸ್ ಆಫ್ ಏಷ್ಯಾ, ಜಪಾನ್ ಆಸ್ ಅ ಏಷ್ಯನ್ ಪವರ್ ಅಂಡ್ ಅಲಯನ್ಸಸ್ ಆಫ್ ಜಪಾನ್. ಇದೇನು ಅಲಯನ್ಸಸ್? ಬ್ರಿಟನ್ ಜೋಡಿ ಏನ್ ಮಾಡಿಕೊಂಡು, ಜರ್ಮನಿ ಜೊತೆ ಯಾಕೆ ಮಾಡಿಕೊಳ್ತು, ಎಲ್ಲ ಕೂಡ ನೋಡ್ತಾ ಹೋಗೋಣ. ಆಮೇಲೆ ಯಾವುದು? ರಷ್ಯಾ ಜಪಾನ್ ಯುದ್ಧ. ಚೀನಾಗೋಸ್ಕರ ಇವರಿಬ್ರು ಹೊಡೆದಾಡ್ಕೊಂಡ್ರು 1904-05ರಲ್ಲಿ. ಆಮೇಲೆ ವಿಶ್ವ ಯುದ್ಧದಲ್ಲಿ ಜಪಾನು, ಎರಡೂ ವಿಶ್ವ ಯುದ್ಧಗಳಲ್ಲಿ ಜಪಾನು ಬೇರೆ ಬೇರೆ ಸೈಡ್ನಿಂದ ಭಾಗವಹಿಸಿತ್ತು, ಅದರ ಬಗ್ಗೆ ನೋಡೋಣ. ಆಮೇಲೆ ಜಪಾನ್ ಸರ್ವನಾಶ ಆಯಿತು. ಹಿರೋಶಿಮಾ ನಾಗಾಸಾಕಿ ಬಾಂಬ್ಗಳನ್ನ ಹಾಕಿದ್ರು, ಸರೆಂಡರ್ ಆಯಿತು ಜಪಾನು. ತದನಂತರದಲ್ಲಿ SCAP ಬಂತು, ಸುಪ್ರೀಂ ಕಮಾಂಡ್ ಆಫ್ ಅಲೈಡ್ ಫೋರ್ಸಸ್. ಏನು? ನಾಶವಾಗಿರ್ತಕ್ಕಂಥ ಜಪಾನನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ಮಿತ್ರ ಶಕ್ತಿಗಳು SCAP ಅನ್ನ ಕಳಿಸ್ತಾರೆ. ಯಾರ ನೇತೃತ್ವದಲ್ಲಿ? ಡಗ್ಲಾಸ್ ಮೆಕಾರ್ಥರ್ ನೇತೃತ್ವದಲ್ಲಿ. ಇವರೇ ಜಪಾನಿನ ಮರು ನಿರ್ಮಾಣವನ್ನ ಮಾಡಿದ್ರು. ಇದು ಕೂಡ ಸಿಲೆಬಸ್ನ ಭಾಗ. ನೇರವಾಗಿ ಇದನ್ನೇ ಕೇಳಿಬಿಡ್ತಾರೆ, SCAP ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಹಳಷ್ಟು ಜನರು ಜಪಾನಿನ ಇತಿಹಾಸ, ಚೀನಾದ ಇತಿಹಾಸ ಓದಿರೋದಿಲ್ವಲ್ಲ, ಅವರಿಗೆ ಐಡಿಯಾನೇ ಇರೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಾವು ಬೇಸಿಕ್ ಇಂದಾನೇ ಅಧ್ಯಯನ ಮಾಡೋಣ. ಈಗ ಯುರೋಪಿಯನ್ ಇತಿಹಾಸ ಅಲ್ಪ ಸ್ವಲ್ಪ ನೀವು ಇಂಟ್ರೆಸ್ಟ್ ಕೊಟ್ಟು ಓದಿರ್ತೀರಿ. ಜಪಾನ್ ಚೈನಾ ಇತಿಹಾಸ ಡಿಗ್ರಿನಲ್ಲೂ ತಗೊಂಡಿರಂಗಿಲ್ಲ. ಇವಾಗೆಲ್ಲ ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದ್ಮೇಲೆ ಚೂಸ್ ಮಾಡುವಂತ ಅವಕಾಶ ಬಹಳ ಆಗ್ಬಿಟ್ಟಿವೆ ಡಿಗ್ರಿ ಲೆವೆಲ್ ಅಲ್ಲಿ. ಹಿಂಗಾಗಿ ಸ್ವಲ್ಪ ಜನ ಇಗ್ನೋರ್ ಮಾಡಿಬಿಡ್ತಾರೆ. ಎಸ್, ಜಪಾನ್, ರೈಸ್ ಆಫ್ ಜಪಾನ್ ಆಸ್ ಏಷ್ಯನ್ ಪವರ್. ರಸ್ಸೋ ಜಪಾನೀಸ್ ವಾರ್.
ಜಪಾನ್ ಇನ್ ವರ್ಲ್ಡ್ ವಾರ್ಸ್. ವರ್ಲ್ಡ್ ವಾರ್ಸ್. ಓಕೆ. ಕನ್ನಡದಲ್ಲಿ ಸಿಲೆಬಸ್ ಕಾಪಿ ಇಲ್ಲ, ಈಗ ಕನ್ನಡದಲ್ಲಿ ವಿಶೇಷವಾಗಿ ಬರೆಸ್ತಾ ಇದ್ದೀನಿ. ಜಪಾನ್ ಆಯ್ತಾ, ಜಪಾನ್ ಆದ್ಮೇಲೆ ನೆಕ್ಸ್ಟ್ ಯಾವುದು? ಟರ್ಕಿ. ಒಟ್ಟೋಮನ್ ಟರ್ಕರ ಪತನ ಹೇಗಾಯಿತು? ವಸಾಹತು ಶಕ್ತಿಗಳ ಆಳ್ವಿಕೆ ಹೇಗಾಗಿತ್ತು? ರೂಲ್ ಆಫ್ ಕೊಲೋನಿಯಲ್ ಪವರ್ಸ್. ಯಂಗ್ ಟರ್ಕ್ ಚಳವಳಿ, ಯಂಗ್ ಟರ್ಕ್ ಮೂವ್ಮೆಂಟ್. ಯಂಗ್ ಟರ್ಕ್ ಚಳವಳಿ ಇದೆ ಸಿಲೆಬಸ್ ಅಲ್ಲಿ. ಅದನ್ನ ಬಿಟ್ರೆ ಮುಸ್ತಫಾ ಕೆಮಾಲ್ ಪಾಷಾ ಅಟಾಟುರ್ಕ್. ಮುಸ್ತಫಾ ಕೆಮಾಲ್ ಪಾಷಾ ಅಟಾಟುರ್ಕ್. ಅಟಾಟುರ್ಕ್ ಒಂದು ಗಣರಾಜ್ಯನೇ ಸ್ಥಾಪನೆ ಮಾಡ್ತಾನೆ, ಅದರ ಬಗ್ಗೆ ಕೂಡ ಹೇಳೋಣ. ಈಸ್ ರಿಲೇಟೆಡ್ ವಿತ್ ಇಂಡಿಯನ್ ಹಿಸ್ಟ್ರಿ ಆಸ್ ವೆಲ್. ಖಿಲಾಫತ್ ಮೂವ್ಮೆಂಟ್ ಮುಗಿಲಿಕ್ಕೆ ಇವನೇ ಕಾರಣ. ಇವನೇನಾದ್ರೂ ಟರ್ಕಿಯಲ್ಲಿ ಗಣರಾಜ್ಯ ಸ್ಥಾಪನೆ ಮಾಡಿರಲಿಲ್ಲ ಅಂತಂದ್ರೆ ಇಂಡಿಯಾದಲ್ಲಿ ಖಿಲಾಫತ್ತು ಅಸಹಕಾರ ಇನ್ನೂ ಮುಂದುವರಿಬಹುದಾಗಿತ್ತು. ಇದಾದ್ಮೇಲೆ ವಿ ವಿಲ್ ಸ್ಟಡಿ ದ ಬ್ರೀಫ್ ಹಿಸ್ಟರಿ ಆಫ್ ಅರೇಬಿಯಾ. ಅರೇಬಿಯಾದಲ್ಲಿ ಯಾವ ರೀತಿ ವಸಾಹತು ಶಕ್ತಿಗಳ ಆಳ್ವಿಕೆ ಇತ್ತು, ಕಲೋನಿಯಲ್ ಪವರ್ಸ್ ಆಳ್ವಿಕೆ. ಆಮೇಲೆ ನಿಧಾನವಾಗಿ ಯಾವ ರೀತಿ ಈ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಶುರುವಾಯಿತು, ಪಾಶ್ಚಿಮಾತ್ಯ ಪ್ರಭಾವಗಳು ಶುರುವಾದವು. ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಯಾವ ರೀತಿ ಶುರುವಾಯಿತು? ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇಂದಾನೆ ಅರಬ್ ಚಳವಳಿ ಆಯಿತು. ಅರಬ್ ರಾಷ್ಟ್ರೀಯ ಚಳವಳಿ, ಅರಬ್ ನ್ಯಾಷನಲ್ ಮೂವ್ಮೆಂಟ್ ಅಂತೇಳಿ ಕೂಡ ಕರೀಬಹುದು. ಅಲ್ಲಿಂದ ಅರಬ್ನಲ್ಲಿ ಹೊಸ ದೇಶವೊಂದು ಉಗಮವಾಯಿತು, ಇಸ್ರೇಲ್. ಸೊ ಈ ಅರಬ್ ಇಸ್ರೇಲ್ ವಿವಾದ ಯಾಕೆ ಶುರುವಾಯಿತು? ಇಸ್ರೇಲ್ ಯಾಕೆ ಸ್ಥಾಪನೆ ಆಯಿತು? ಈಗ ಇಸ್ರೇಲಿನ ವಿರುದ್ಧ ಪ್ಯಾಲೆಸ್ತೀನ್ ವಿಮೋಚನಾ ಸಂಘಟನೆ ಯಾಕೆ ಹೋರಾಡ್ತಾ ಇದೆ? ಇದು ಕೂಡ ನಿಮ್ಮ ಸಿಲೆಬಸ್ನ ಭಾಗ. ಎಸ್, ದಿಸ್ ಈಸ್ ದ ಸಿಲೆಬಸ್ ಆಫ್ ಯೂನಿಟ್ 9. ಈ ಒಂದು ಕೋರ್ಸ್ನಲ್ಲಿ ಯೂನಿಟ್ 9 ಸ್ಟಡಿ ಮಾಡ್ತೀವಿ. ಯೂನಿಟ್ 9 ಮುಗಿದ ಮೇಲೆ ಯೂನಿಟ್ 10 ಹಿಸ್ಟರಿಯೋಗ್ರಫಿ, ಹಿಸ್ಟಾರಿಕಲ್ ಮೆಥಡ್ಸ್. ಆಮೇಲೆ ವಿ ವಿಲ್ ಗೋ ಟು ಏನ್ಷಿಯಂಟ್, ಮಿಡಿವಲ್ ಅಂಡ್ ಮಾಡರ್ನ್. ದಿಸ್ ವಿಲ್ ಬಿ ದ ಕೋರ್ಸ್ ಪ್ಲಾನ್. ಹೌದಾ? ಇದೆಲ್ಲರಿಗೂ ಕ್ಲಿಯರ್ ಇದೆಯಲ್ಲ? ಈಗ ನಿಮಗೆ ಕೋರ್ಸ್ ಬಗ್ಗೆ ಏನೇ ಡೌಟ್ ಇದ್ರು ಇವಾಗ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ರಿ. ಬಿಕಾಸ್ ಫ್ರಮ್ ನೌ ಐ ವಿಲ್ ಸ್ಟಾರ್ಟ್ ಮೈ ಸಿಲೆಬಸ್. ಮೊದಲು ಮಧ್ಯಕಾಲೀನ ಯುರೋಪ್ನ ಒಂದು ಲಘು ಚಿತ್ರವನ್ನ ಪಡೆದು ಅಲ್ಲಿಂದ ಭೌಗೋಳಿಕ ಅನ್ವೇಷಣೆಗಳಿಗೆ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ನಿಮಗೇನಾದ್ರೂ ಡೌಟ್ಗಳಿದ್ರೆ ಕೇಳಿ. ಆಮೇಲೆ ನಾನು ಕ್ಲಾಸ್ನಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕ್ ಅಥವಾ ಅದರ್ ನೆಕ್ಸ್ಟ್ ವೀಕು ಪ್ಲಾನ್ ಮಾಡಿ ನಮ್ಮ ಹಿಂದೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂತಹ, ನನ್ನ ಮಾರ್ಗದರ್ಶನದಲ್ಲಿ ಆಗಿರತಕ್ಕಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬಂದು ಅವ್ರಿಗೂ ಕೂಡ ಲೈವ್ ಅಲ್ಲಿ ನಿಮ್ಮ ಜೊತೆ ಒಂದ್ಸರ್ತಿ ಇಂಟರಾಕ್ಷನ್ ಮಾಡಿಸ್ತೀನಿ. ನಿಮಗೆ ಎಕ್ಸಾಮ್ ಹಾಲ್ ನಲ್ಲಿ ಏನೇನು ಡೌಟ್ ಇದೆ ಅವರು ಕೂಡ ನಿಮಗೆ ಬಂದು ಇಲ್ಲಿ ಗೈಡೆನ್ಸ್ ಮಾಡ್ತಾರೆ, ಮೆಂಟರ್ಶಿಪ್. ಓಕೆ? ಸೊ ಅವ್ರಿಗೂ ಕೂಡ ನಿಮಗೆ ಏನಾದ್ರೂ ಇನ್ನೂ ಆಳವಾದ ಪ್ರಶ್ನೆಗಳಿದ್ರೆ ಅವ್ರಿಗೂ ಕೂಡ ಸಿದ್ಧ ಮಾಡಿಸ್ಕೊಳ್ರಿ. ಸಬ್ಜೆಕ್ಟಿನ ಬಗ್ಗೆ ಪ್ರಶ್ನೆಗಳಿದ್ದು ನನಗೆ ಕೇಳ್ರಿ. ಇನ್ನು ಏನ್ ರೆಫರ್ ಮಾಡಬೇಕು ಸರ್, ಈ ಪ್ರಶ್ನೆ ಬಹಳ ಜನಕ್ಕೆ ಇರಬೇಕು. ಮೊದಲನೆಯದು 11ನೇ ತರಗತಿ ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್. ಆನ್ಲೈನ್ ನಲ್ಲಿ PDF ಅವೈಲೇಬಲ್ ಇದೆ. ನಾನು ಗ್ರೂಪ್ ನಲ್ಲಿ ಹಾಕಿಸುವಂತ ವ್ಯವಸ್ಥೆ ಮಾಡಿಸ್ತೀನಿ. ಹೌದಾ? ಎರಡನೇದ್ದೇನು? ಕ್ಲಾಸ್ ನೋಟ್ಸ್. ಇದು ನನ್ನ ಒಂದು
ನಿಮಗೆ ಇದೊಂದು ಏನು ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಅಂತ ತಿಳ್ಕೊಳ್ರಿ. ಇಷ್ಟಿದ್ರನೆ ಸಾಕು. ನೀವು ಕ್ಲಾಸ್ ನೋಟ್ಸು ಪ್ಲಸ್ PU 11th ಕ್ಲಾಸ್ ಬುಕ್ ಏನಾದ್ರೂ ಓದಿದ್ರೆ ವಿಶ್ವ ಇತಿಹಾಸಕ್ಕೆ ಮತ್ತೇನು ಅವಶ್ಯಕತೆ ಇಲ್ಲ. ಕ್ಲಿಯರ್? ಇನ್ನು ನಿಮಗೆ ಅಡ್ವಾನ್ಸ್ ರೀಡಿಂಗ್ ಬೇಕಾದ್ರೆ ಸಮಸ್ಯೆ ಏನಿದೆ ಅಂತಂದ್ರೆ, ನಾನು ಓದಿರೋದು ಇಂಗ್ಲಿಷ್ ನಲ್ಲಿ, ನನ್ನ ಹತ್ರ ಕನ್ನಡದ ಪುಸ್ತಕಗಳಿವೆ. ಕನ್ನಡದ ಪುಸ್ತಕಗಳಿಂದ ನಾನೆಲ್ಲ ಹೆಡ್ಡಿಂಗ್ ತಕೊಳ್ತೀನಿ. ಯಾವ್ಯಾವ ಶಬ್ದ ನನಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಐ ಆಮ್ ಇಂಗ್ಲಿಷ್ ಮೀಡಿಯಂ ಟೀಚರ್ ಬೇಸಿಕಲಿ. ಬಟ್ ನಾನು ಕನ್ನಡದ ಪುಸ್ತಕಗಳಿಂದ ಶಬ್ದಗಳನ್ನ ಕಲ್ತಿದ್ದೀನಿ, ಇತಿಹಾಸವನ್ನ ಕಲ್ತಿಲ್ಲ ಅಷ್ಟೊಂದು. ಆದ್ರೂ ಕೂಡ ನಿಮಗೇನಾದ್ರೂ ಬೇಕು ಅಂತಂದ್ರೆ ನೀವು ಸದಾಶಿವ ಅಥವಾ KN ತಗೋಬಹುದು. ದಟ್ ಈಸ್ ಅಪ್ ಟು ಯು. ನಾನಂತೂ ಈಗ ರೆಕಮೆಂಡ್ ಮಾಡಲ್ಲ. ನೀವು ಫರ್ದರ್ ರೀಡಿಂಗ್ ಏನಾದರೂ ತಗೊಂಡ್ರೆ ಒಳ್ಳೇದು. ಒಂದ್ ಸೆಟ್ ಬುಕ್ ಇರಲೇಬೇಕು ಕನ್ನಡ ಮೀಡಿಯಂದು. ಸೊ ಸಾಧ್ಯ ಆದ್ರೆ ಅದನ್ನು ತಗೊಳ್ರಿ. ಓಕೆ, ಬುಕ್ಸ್ ನಿಮ್ಮಷ್ಟ ಇದ್ದಷ್ಟು ಒಳ್ಳೇದು. ಈಗ ನಿಮ್ಮ ಬುಕ್ಕಿನ ಹೊರಗಡೆ ಏನೇನು ಬೇಕು ಇನ್ಫಾರ್ಮೇಶನ್, ಎಲ್ಲ ಇನ್ಫಾರ್ಮೇಶನ್ ಕ್ಲಾಸ್ ನೋಟ್ಸ್ ಅಲ್ಲಿ ಇರುತ್ತೆ. ಆದ್ರೆ ನೋಟ್ಸ್ ಇದು, ಇಟ್ ಈಸ್ ನಾಟ್ ಅ ಬುಕ್. ಸೊ ಇಲ್ಲಿ ಪಾಯಿಂಟ್ ವೈಸ್ ಇರುತ್ತೆ. ನಾನು ಬರಿತಾ ಹೋಗ್ತೀನಿ, ನೀವು ಬರ್ಕೊಳ್ತಾ ಹೋಗ್ತೀರಿ ಪಾಯಿಂಟ್ ವೈಸು. ನಿಮಗೆ ಹೆಚ್ಚಿನ ವಿವರಣೆ ಬೇಕು. ಯಾಕಂತಂದ್ರೆ ಇತಿಹಾಸವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋದು ಮತ್ತು ಇತಿಹಾಸವನ್ನ ಹವ್ಯಾಸವಾಗಿ ಅಥವಾ ನಿಮ್ಮ ಡಿಗ್ರಿ ಎಕ್ಸಾಮ್ಗಳಿಗೆ ಓದೋದು ಎರಡು ಡಿಫರೆಂಟ್. ಈಗ ನೀವೆಲ್ಲ ಇತಿಹಾಸ, ನಾನು ಹೇಳೋ ಎಲ್ಲ ಇತಿಹಾಸವನ್ನ ಓದಿದಿರಿ. ಆದ್ರೂ ಕೂಡ ಯಾಕೆ ನೀವು ತರಗತಿ ನೋಡ್ತಾ ಇದ್ದೀರಿ? ಯಾಕೆ ನೋಡಬೇಕು ನೀವು ತರಗತಿ ಅಂತಂದ್ರೆ, ದ ಪಾಯಿಂಟ್ ಈಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದಾಗ ಆ MCQಗಳು ಯಾವ ರೀತಿ ಬರುತ್ತೆ, ಅದಕ್ಕೆ ನಮ್ಮ ಸಿದ್ಧತೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಆಬ್ಜೆಕ್ಟಿವಿಟಿಯನ್ನ ಡೆವಲಪ್ ಮಾಡ್ಕೋಬೇಕು. ಆಬ್ಜೆಕ್ಟಿವಿಟಿಯನ್ನ ಡೆವಲಪ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವು ಇತಿಹಾಸ ನೀವು ಡಿಗ್ರಿನಲ್ಲಿ ಓದ್ದಂಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀತೀರಾ. ಈಗ ಹೊಸ ಪ್ಯಾಟರ್ನ್ ಗೊತ್ತಿಲ್ಲ, ಹಳೆ ಪ್ಯಾಟರ್ನ್ ಪ್ರಕಾರ MCQ ಅಷ್ಟೇ ಅಲ್ವಾ ನೀವು ಅಟೆಂಡ್ ಮಾಡೋದು. ಏನಾದ್ರೂ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀತೀರಾ? ಅಶೋಕನ ಧಮ್ಮವನ್ನ ವಿವರಿಸಿ ಅಂತ ಕೇಳ್ತಾರ ನಿಮಗೆ? ಎಸ್, ಕೇಳ್ತಾರ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಲ್ಲಿ? ಇಲ್ಲ. ಸೊ ಯುವರ್ ಮೈಂಡ್ ಆಲ್ವೇಸ್ ಶುಡ್ ಬಿ ಲುಕಿಂಗ್ ಅಟ್ ಪೊಟೆನ್ಷಿಯಲ್ ಕ್ವೆಶ್ಚನ್ಸ್. ಹಂಗಂತ ಫುಲ್ ಫ್ಯಾಕ್ಚುಯಲ್ ಮಾಡ್ಕೋಬಾರ್ದು. ಲಿಂಕೇಜಸ್, ಅದರ ನಡುವೆ ಥಿಯರಿಟಿಕಲ್ ಲಿಂಕೇಜ್ ಎಸ್ಟಾಬ್ಲಿಷ್ ಮಾಡಿ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮಿಗೆ ಇತಿಹಾಸವನ್ನ ಓದ್ತಿದ್ರಿ ನೀವಿಲ್ಲಿ. ನಾನು ಹೇಳೋದು ನಿಮಗೆ ಕತೆ ರೂಪದಲ್ಲಿ ಇತಿಹಾಸ ಇದ್ರೂ ಕೂಡ ನೀವಿಲ್ಲಿ ಕೇಳಿಸ್ಕೋಬೇಕಾಗಿರೋದೇನು, ಪಾಯಿಂಟ್ಗಳ ರೂಪದಲ್ಲಿ ಇತಿಹಾಸ. ಆ ಕಥೆಯ ಮೂಲಕ ಅವುಗಳನ್ನ ಜೋಡಿಸ್ತಾ ಹೋಗ್ಬೇಕು ನೀವು. ಈ ಇತಿಹಾಸದ ಕಥೆ ಏನು, ದಾರ ಇದ್ದಂಗೆ. ಅಲ್ಲಲ್ಲಿ ಫ್ಯಾಕ್ಟ್ಸ್ಗಳೇನು, ಮುತ್ತುಗಳಿದ್ದಂತೆ. ಆ ದಾರದಲ್ಲಿ ಒಂದೊಂದಾಗಿ ಮುತ್ತುಗಳನ್ನ ಪೋಣಿಸಬಹುದು. ಮುತ್ತುಗಳು ಒಂದಕ್ಕೊಂದು ಸಪರೇಟ್ ಆಗಬಹುದು, ಆದರೆ ಇತಿಹಾಸ ಅನ್ನೋ ಒಂದು ದಾರ ಏನಿದೆ ಅದು ಕಂಟಿನ್ಯೂಸ್ ಆಗಿರುತ್ತೆ. ಆ ಫ್ಲೋ ಅನ್ನ ಮೇಂಟೈನ್ ಮಾಡಬೇಕು, ಅಂದಾಗ್ಲೇನೆ ಮುತ್ತಿನ ಹಾರ ನಿರ್ಮಾಣ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಎಲ್ಲಿಂದ ಶುರು ಮಾಡೋಣ? ಮಧ್ಯಕಾಲೀನ ಯುರೋಪ್. ಸರ್ 14 ಎಡಿಕ್ಟ್ಸ್ ಹೆಸರು, 16 ಎಡಿಕ್ಟ್ ಹೆಸರು ಇರಲ್ಲಪ್ಪ. ಆ 14 ಎಡಿಕ್ಟ್ಗಳು ಎಲ್ಲೆಲ್ಲಿ ಕಂಡು ಬಂದಿವೆ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು. ನಾನಿವಾಗ ಕಣ್ಣು ಮುಚ್ಚಿದೆ ಅಂತ ಅನ್ಕೊಳ್ರಿ, ನನಗೆ ನೀಟಾಗಿ ಅಶೋಕನ ಎಲ್ಲಾ ಮೇಜರ್ ರಾಕ್ ಎಡಿಕ್ಟ್ಸ್ ಏನಿದೆ, ಮುಖ್ಯ ಶಿಲಾಶಾಸನಗಳು ಎಲ್ಲ ಒಂದೊಂದೇ ನನಗೆ ಬರ್ತದೆ. ಕಾಂದಹಾರ್ಗೆ ಹೋಗ್ತೀನಿ, ಶಹರೆ ಕುನಾದಲ್ಲಿ ದ್ವಿಭಾಷೆಯ ಶಾಸನ ಇದೆ, ಅಲ್ಲಿ ಬಾಜ್ಗಿರಿ ಪ್ರಾಕೃತ ಭಾಷೆ ಖರೋಷ್ಠಿ ಲಿಪಿ, ಮನಸೆಹರ ಪ್ರಾಕೃತ ಭಾಷೆ ಖರೋಷ್ಠಿ ಲಿಪಿ, ಕಲಸಿ ಉತ್ತರಾಖಂಡದಲ್ಲಿ 1 ರಿಂದ 14 ಎಲ್ಲಾ ಶಾಸನಗಳು ಪತ್ತೆಯಾಗಿವೆ, ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿ. ಧೌಲಿ ಜೌಗಡ ಒಡಿಸ್ಸಾದಲ್ಲಿ, ಇಲ್ಲಿ ಎಲ್ಲಾ ಶಾಸನಗಳು ಸಾಮಾನ್ಯವಾಗಿದ್ರು ಕೂಡ ಇಲ್ಲಿ ಅಶೋಕನ ಪ್ರತ್ಯೇಕ ಶಾಸನಗಳು ಸಿಕ್ಕಿವೆ, ಕಳಿಂಗ ಶಾಸನಗಳು ಅಂತ ಕರಿತೀವಿ. ಯರ್ರಾಗುಡಿ ಆಂಧ್ರ ಪ್ರದೇಶ 1 ರಿಂದ 14 ಎಲ್ಲಾ ಶಾಸನಗಳು ಸಿಕ್ಕಿವೆ, ಪ್ರಾಕೃತ ಭಾಷೆ ಬ್ರಾಹ್ಮಿ ಲಿಪಿ. ಸನ್ನತಿಯಲ್ಲಿ 2 ಅಶೋಕನ ಮುಖ್ಯ ಶಿಲಾಶಾಸನಗಳು ಸಿಕ್ಕಿವೆ.
ಮುಂಬೈನ ಸೊಪಾರಾದಲ್ಲಿ ಅಶೋಕನ ಶಿಲಾಶಾಸನಗಳು ಸಿಕ್ಕಿವೆ. ಗುಜರಾತಿನ ಗಿರ್ನಾರ್ನಲ್ಲಿ 1-14, ಶಹಬಾಜ್ಗಿರಿಯಲ್ಲಿ 1-14. ವಿಜುವಲೈಸೇಷನ್, ಮ್ಯಾಪ್ಸ್, ಯೂಸ್ ಆಫ್ ಮ್ಯಾಪ್ಸ್, ಅದು ನಿಮ್ಗೆ ಫ್ಲೋ ಡೆವಲಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು, ಈಗ ಮೇಜರ್ ರಾಕ್ ಎಡಿಕ್ಟ್ 1 ಯಾವುದರ ಬಗ್ಗೆ ಮಾತಾಡುತ್ತೆ? ಅಶೋಕ ಪ್ರಾಣಿ ಹತ್ಯೆ ನಿಷೇಧ ಮಾಡಿದ್ದು, ಆಚರಣೆಗಳನ್ನ ನಿಷೇಧ ಮಾಡಿದ್ದು. ಎರಡನೇದ್ರಲ್ಲಿ ನಮಗೆ ಏನು ಕಂಡು ಬರುತ್ತೆ? ವೈದ್ಯಕೀಯ ಸೇವೆ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ. ಎರಡನೇ ಶಾಸನದಲ್ಲಿ ಈ ಚೋಳ, ಚೇರ, ಕೇರಳ ಪುತ್ರ, ಸತ್ಯಪುತ್ರ, ತಾಮ್ರಪರ್ಣಿ ಮತ್ತು ಯವನ ದೇಶದ ಆಂಟಿಯೋಕಸ್ನ ಉಲ್ಲೇಖ ಇದೆ. ಮೂರನೇದ್ರಲ್ಲಿ ಧಮ್ಮ ಮಹಾಮಾತ್ರರ ನೇಮಕ ಅಲ್ಲ, ರಜ್ಜುಕ ಯುಕ್ತ ಮತ್ತು ಪ್ರಾದೇಶಿಕರ ನೇಮಕ. ಪ್ರತಿ 5 ವರ್ಷಕ್ಕೊಮ್ಮೆ ಎಲ್ಲಾ ಸ್ಥಳಗಳಿಗೂ ಅವರು ಭೇಟಿ ನೀಡಬೇಕು ಅನ್ನೋದು ಉಲ್ಲೇಖ ಇದೆ ಮೂರನೇದರಲ್ಲಿ ಅಶೋಕ ಹೇಳ್ತಾನೆ, ಬ್ರಾಹ್ಮಣರಿಗೆ ಶ್ರಮಣರಿಗೆ ವಿಧೇಯರಾಗಿರಬೇಕು, ಗೌರವ ಕೊಡಬೇಕು, ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು. ನೀವು ಎಲ್ಲವನ್ನ ಬೈಹಾಟ್ ಮಾಡೋದು ಬೇಡ, ಲಿಂಕೇಜಸ್ ಎಸ್ಟಾಬ್ಲಿಷ್ ಮಾಡ್ಕೊಡ್ರಿ. ಅಶೋಕನ ಧಮ್ಮ ಗೊತ್ತಿದ್ರೆ ಅಶೋಕನ ಶಾಸನಗಳು ಗೊತ್ತಿರ್ತವೆ. ನಿಮಗೆ ಧಮ್ಮ ಗೊತ್ತಿಲ್ಲ ಅಂದ್ರೆ ಶಾಸನಗಳು ಗೊತ್ತಿರಲ್ಲ. ಧಮ್ಮ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. 6ನೇ ಶಿಲಾಶಾಸನದಲ್ಲಿ ಅಶೋಕ ಪ್ರಜಾ ಕಲ್ಯಾಣದ ಬಗ್ಗೆ ಮಾತಾಡ್ದ. 7ನೇ ಶಿಲಾಶಾಸನದಲ್ಲಿ ಟಾಲರೆನ್ಸ್, ರಿಲಿಜಿಯಸ್ ಟಾಲರೆನ್ಸ್, ಸೆಕ್ಟೋರಿಯಲ್ ಟಾಲರೆನ್ಸ್, ಸಹಿಷ್ಣುತೆ ಬಗ್ಗೆ ಮಾತಾಡ್ದ. 8ನೇದ್ರಲ್ಲಿ ತನ್ನ ಧಮ್ಮ ಯಾತ್ರೆಯ ಬಗ್ಗೆ ಮಾತಾಡ್ದ. 9ರಲ್ಲಿ ಈ ಡಾಂಬಿಕ ಎಲ್ಲ ಆಚರಣೆಗಳನ್ನ ನಿಲ್ಲಿಸಬೇಕು ಅಂತೇಳಿ ಹೇಳ್ದ, ಸೆರೆಮನಿಗಳನ್ನ. 10ನೇದ್ರಲ್ಲಿ ಯಾವತ್ತೂ ಕೂಡ ಡಿಸೈರ್ ಮತ್ತು ಫೇಮ್ಗೋಸ್ಕರ ಆಸೆ ಪಡಬಾರದು. 11ರಲ್ಲಿ ಮತ್ತೊಮ್ಮೆ ಹೇಳ್ತಾನೆ ಅಶೋಕ, ಬ್ರಾಹ್ಮಣ ಶ್ರಮಣರಿಗೆ ಗೌರವ ಕೊಡು, ತಂದೆ ತಾಯಿಗಳಿಗೆ ವಿಧೇಯನಾಗಿರು. ಅದಷ್ಟೇ ಹೇಳಿಲ್ಲ, ಇಲ್ಲೇನು ಹೇಳ್ದ 11ರಲ್ಲಿ ಅಶೋಕ, ನಿನ್ನ ಬಂಧುಗಳಿಗೆ ಮತ್ತು ಗೆಳೆಯರಿಗೆ ನೀನು ಉದಾರ ಭಾವನೆಯಿಂದ ವರ್ತಿಸು, ಮಕ್ಕಳಿಗೆ ಮತ್ತು ಗುಲಾಮರಿಗೆ ಕರುಣೆ ತೋರು ಅಂತ ಹೇಳ್ದ. 11ರಲ್ಲಿ ಮತ್ತು 3ರಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ಅಂತಂದ್ರೆ ಆ ಲಿಂಕೇಜಸ್ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು. ಎಸ್, ಸ್ಟಡಿಯಿಂಗ್ ಹಿಸ್ಟ್ರಿ ಇಸ್ ಅ ಆರ್ಟ್. ಹಿಸ್ಟ್ರಿ ಸೈನ್ಸೋ ಆರ್ಟೋ ಅನ್ನೋದನ್ನ ಆಮೇಲೆ ಅಧ್ಯಯನ ಮಾಡೋಣ. ಸ್ಟಡಿಯಿಂಗ್ ಹಿಸ್ಟ್ರಿ ಇಸ್ ಅ ಆರ್ಟ್. ವಾಟ್ ಆಲ್ ಯು ರಿಕ್ವೈರ್, ಏನು ಬೇಕು ನಿಮಗೆ ಇತಿಹಾಸದ ಅಧ್ಯಯನ, ಅದನ್ನು ಹೇಳಿ ನನ್ನ ಮಧ್ಯಕಾಲೀನ ಯುರೋಪ್ ಶುರು ಮಾಡುತ್ತೆ. ಇತಿಹಾಸ ಅಧ್ಯಯನ ಮಾಡೋದು ಹೇಗೆ ಅನ್ನೋದು ತಿಳ್ಕೊಂಡ್ಬಿಡೋಣ ಫಸ್ಟ್. ನಾಲ್ಕು ವಿಷಯಗಳು ನಿಮಗೆ ಗೊತ್ತಿರಬೇಕು. ಒಂದು, ಲಿಂಕೇಜಸ್, ಕೊಂಡಿಗಳನ್ನ ಡೆವಲಪ್ ಮಾಡ್ಕೋಬೇಕು. ಎರಡನೇದ್ದೇನು ಮಾಡಬೇಕು? ಕಾಂಟೆಂಪರರಿ ಅನಾಲಿಸಿಸ್, ಸಮಕಾಲೀನ ಅನಾಲಿಸಿಸ್, ಸಮಕಾಲೀನ ಅಧ್ಯಯನ. ಮೂರನೇದು ಕಂಪೇರಿಟಿವ್ ಅನಾಲಿಸಿಸ್. ಈಗ ಹಿಸ್ಟ್ರಿಯನ್ನ ಸ್ಟಡಿ ಮಾಡಬೇಕಾದ್ರೆ ಅದು ಹಿಸ್ಟರಿಯೋಗ್ರಫಿನಲ್ಲಿ ಬೇರೆ ಬರುತ್ತೆ. ಇದು ನನ್ನ ಒಂದು ತುಲನಾತ್ಮಕ ಅಧ್ಯಯನ. ಇನ್ನು ನಾಲ್ಕನೇದೇನು? ನಕ್ಷೆಗಳ ಬಳಕೆ. ಈ 4 ವಿಷಯಗಳನ್ನ ನೀವು ಸರಿಯಾಗಿ ಮಾಡಿದ್ದೇ ಆದಲ್ಲಿ ಇತಿಹಾಸವನ್ನ ನೀವು ಸರಿಯಾಗಿ ನೆನಪಲ್ಲಿಟ್ಕೋಬೇಕು. ಏನು ಲಿಂಕೇಜಸ್ಸು? ಬುದ್ಧ ಒಂದು ಸಿದ್ಧಾಂತವನ್ನ ಹೇಳ್ತಾನೆ. ನೀವು ಯಾರಾದ್ರೂ ಕೇಳಿರಬಹುದು, ಯಾರು ಫಿಲಾಸಫಿಯನ್ನ ಓದಿರ್ತೀರಿ ಅವ್ರು ಕೇಳಿರ್ತೀರಿ, ಪಥಿಕ್ಕ ಸಮುತ್ಪಾದ ಅಂತ ಹೇಳಿ, ಥಿಯರಿ ಆಫ್ ಕಾಸೇಷನ್ ಆರ್ ಡಿಪೆಂಡೆಂಟ್ ಒರಿಜಿನೇಷನ್ ಅಂತ ಹೇಳಿ. ಏನಿದು ಪಥಿಕ್ಕ ಸಮುತ್ಪಾದ? ಇಫ್ ದಿಸ್ ಎಕ್ಸಿಸ್ಟ್ ದೆನ್ ದ್ಯಾಟ್ ಎಕ್ಸಿಸ್ಟ್, ಇಫ್ ದಿಸ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ದ್ಯಾಟ್ ಡಸ್ ನಾಟ್ ಎಕ್ಸಿಸ್ಟ್. ಇದು ಇದ್ದರೆ ಅದು ಇರುತ್ತದೆ, ಇದು ಇರದಿದ್ದರೆ ಅದು ಇರುವುದಿಲ್ಲ. ಸಿಂಪಲ್ ಇದು. ಏನು? ಇದು ಇದ್ದರೆ ಅದು ಇರುತ್ತದೆ, ಇದು ಇರದಿದ್ದರೆ ಅದು ಇರುವುದಿಲ್ಲ. ಏನಾಗಿದೆ ನಿಮಗೆ ಇದರಲ್ಲಿ?
ಥಿಯರಿ ಆಫ್ ಕಾಸೇಷನ್ ಅಂತ ಹೇಳಿ ಕರಿತೀವಿ ನಾವು. ಕಾಸೇಷನ್ನು, ಡಿಪೆಂಡೆಂಟ್ ಒರಿಜಿನೇಷನ್ನು. ಬುದ್ಧನ ಪಥಿಕ ಸಮತ್ವಾದವನ್ನ ನೀವು ತಿಳ್ಕೊಂಡ್ಬಿಟ್ರೆ ನಥಿಂಗ್ ಈಸ್ ಅ ಡಿಫಿಕಲ್ಟ್ ಫಾರ್ ಯು. ಯಾಕಂದ್ರೆ ಬುದ್ಧ ಏನು ಹೇಳ್ತಾನೆ, ಈ ಒಂದು ಜಗತ್ತಿನ ಯಾವುದೇ ಘಟನೆ ಸ್ವತಂತ್ರವಾಗಿಲ್ಲ. ನೋ ಇವೆಂಟ್ ಇನ್ ದಿಸ್ ಯೂನಿವರ್ಸ್ ಇಸ್ ಇಂಡಿಪೆಂಡೆಂಟ್. ಶಾಶ್ವತ ಅಲ್ಲ, ಅದು ಬೇರೆ. ಅದು ಅನಿಶ್ಚ ಅಥವಾ ಅನಿತ್ಯ ಅಂತ ಹೇಳಿ. ಅದನ್ನ ಆಮೇಲೆ ಹೇಳ್ತೀನಿ. ಬೌದ್ಧ ಧರ್ಮ ಹೇಳಬೇಕಾದ್ರೆ ಅನಿಶ್ಚ ಅನಿತ್ಯವನ್ನ ಕೂಡ ಹೇಳ್ತೀನಿ. ಇದು ಏನು, ಯಾವುದೂ ಕೂಡ ಸ್ವತಂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಕಾರಣ ಇಲ್ಲದೆ ಪರಿಣಾಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕ್ಲಾಸಿಗೆ ಯಾಕೆ ಬಂದಿದ್ದೀರಿ ಇವತ್ತು? ಯಾಕಂದ್ರೆ ನೀವು ಎಕ್ಸಾಮಿಗೆ ಓದ್ತಾ ಇದ್ದೀರಿ. ಎಕ್ಸಾಮಿಗೆ ಯಾಕೆ ಓದ್ತಾ ಇದ್ದೀರಿ? ಯಾಕಂದ್ರೆ ನೀವು ಹಿಸ್ಟ್ರಿ ವಿದ್ಯಾರ್ಥಿ, ನಿಮಗೆ ಗೌರ್ಮೆಂಟ್ ಜಾಬ್ ತಗೊಳ್ಳೋದಿದೆ. ಹಿಸ್ಟ್ರಿ ವಿದ್ಯಾರ್ಥಿ ಯಾಕಾದ್ರಿ? ಬಹುಶಃ ನಿಮಗೆ ಹಿಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಬಂದಿರಬಹುದು, ಅಥವಾ ಬೇರೆ ಆಯ್ಕೆ ಇಲ್ಲದನ್ನು ತಗೊಂಡಿರಬಹುದು. ಬೇರೆ ಆಯ್ಕೆ ಇಲ್ಲದೆ ಯಾಕೆ ತಗೊಂಡ್ರಿ? ಅದಕ್ಕೂ ಒಂದು ಕಾರಣ ಇರುತ್ತೆ. ಸ್ವತಂತ್ರ. ಬುದ್ಧ ಟಾಕ್ಸ್ ಅಬೌಟ್ ಇಂಟರ್ ಕನೆಕ್ಟೆಡ್ನೆಸ್ ಆಫ್ ದಿಸ್ ಯೂನಿವರ್ಸ್. ಬುದ್ಧ ಏನ್ ಹೇಳ್ತಾನೆ? ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್, ನೋ ಇವೆಂಟ್ ಈಸ್ ಡಿಪೆಂಡೆಂಟ್. ಸೊ ಇತಿಹಾಸನೂ ಹಾಗೆ, ಎವ್ರಿ ಇವೆಂಟ್ ಈಸ್ ಇಂಟರ್ ಕನೆಕ್ಟೆಡ್. ನೀವು ಕಾರಣ ಪರಿಣಾಮ ಈ ರೂಪದಲ್ಲಿ ಇತಿಹಾಸವನ್ನ ನೆನಪಿಟ್ಟುಕೊಳ್ಬೇಕು. ಈಗ ಗಾಂಧೀಜಿ 1869 ಅಕ್ಟೋಬರ್ 2ಕ್ಕೆ ಜನನ ಆದ್ರೂ ನಮಗೆಲ್ಲ ಗೊತ್ತಿದೆ. ಬಟ್ ಅವ್ರು ಹುಟ್ಟಿದ್ರು ಅಂತಾನೆ ದೊಡ್ಡವರಾದ್ರು ಅಂತೇಳಿ ಮದುವೆ ಆದ್ರು ಅಂತಾನೆ ಮಕ್ಕಳನ್ನ ಮಾಡ್ಕೊಂಡ ಮೇಲೆ ಜವಾಬ್ದಾರಿ ಹೆಚ್ಚಾಯ್ತು. ತಂದೆ ತೀರ್ ಹೋದ್ರು. 1887ರಲ್ಲಿ ಲಂಡನ್ಗೆ ಹೋಗ್ತಾರೆ. 1891ರಲ್ಲಿ ಲಂಡನ್ನ ಇನ್ನರ್ ಕಾಲೇಜ್ನಿಂದ ಬ್ಯಾರಿಸ್ಟರ್ ಪದವಿ ಪಡೆದು ಬಂದು ವಾಪಸ್ ಇಲ್ಲಿಗೆ ಬಂದು ರಾಜ್ಕೋಟ್ ಮತ್ತು ಬಾಂಬೆನಲ್ಲಿ ವಕೀಲಿ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾರೆ. 93ರಲ್ಲಿ ಮೆಮನ್ ಮುಸ್ಲಿಂ ದಾದಾ ಅಬ್ದುಲ್ಲಾನಿಂದ ಅವರಿಗೆ ಇನ್ವಿಟೇಷನ್ ಬರುತ್ತೆ. 93ರಲ್ಲಿ ಆಫ್ರಿಕಾಗೆ ಪ್ರಯಾಣ ಬೆಳೆಸಿ 94ರಲ್ಲಿ ಮುಟ್ತಾರೆ. ಅಲ್ಲಿ ಅವರ ಮೇಲೆ ತಾರತಮ್ಯ ಆಗುತ್ತೆ. ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನ ಶುರು ಮಾಡ್ತಾರೆ. 99ರ ಬೊಯರ್ ಯುದ್ಧದಲ್ಲಿ ವೈದ್ಯಕೀಯ ಸೇವೆ ಕೊಡ್ತಾರೆ. 1906ರಲ್ಲಿ ಜುಲು ಅಥವಾ ಬಂಬಾತಾ ದಂಗೆಯಲ್ಲಿ ಅವರು ವೈದ್ಯಕೀಯ ಸೇವೆ ಕೊಡ್ತಾರೆ. 1903ರಲ್ಲಿ ಇಂಡಿಯನ್ ಒಪಿನಿಯನ್. ಯಾಕಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆಫ್ರಿಕಾದಲ್ಲಿ ಗಾಂಧೀಜಿ ಏನು ಮಾಡ್ತಾ ಇದ್ರೆ. ಪ್ರತಿಯೊಂದು ಇವೆಂಟು ಇರ್ಲಿಂಗ್ ಕಡ ಆಫ್ರಿಕಾದಲ್ಲಿ ಗಾಂಧೀಜಿ ಮೇಲೆ ತಾರತಮ್ಯ ಆಗಿರ್ಲಿಲ್ಲ. ಆ ಸೇಂಟ್ ಪೀಟರ್ ಮಾರಿಡ್ಜ್ಬರ್ಗ್ ಸ್ಟೇಷನ್ ನಲ್ಲಿ ಗಾಂಧೀಜಿ ಅವರನ್ನ ಇಳಿಸಿರ್ಲಿಲ್ಲ ಅಂತಂದ್ರೆ ಗಾಂಧೀಜಿ ಅಲ್ಲಿ ಇರ್ತಿದ್ರ? ಇಲ್ಲ. ಸೊ ಆ ಇವೆಂಟ್, ದೆರ್ ಇಸ್ ಅ ಕಾಸ್ ಅಂಡ್ ದೆರ್ ಇಸ್ ಅ ಎಫೆಕ್ಟ್. ಒಂದು ಕಾರಣ ಇದೆ, ಒಂದು ಪರಿಣಾಮ ಇದೆ. ಆ ಕಾರಣ ಮತ್ತು ಪರಿಣಾಮಗಳನ್ನ ಅರ್ಥ ಮಾಡ್ಕೋಬೇಕು. 1916ರ ಲಕ್ನೋ ಅಧಿವೇಶನಕ್ಕೆ ರಾಜ್ಕುಮಾರ್ ಶುಕ್ಲಾ ಬಂದಿರಲಿಲ್ಲ ಅಂತಂದ್ರೆ ಗಾಂಧೀಜಿ ಚಂಪಾರನ್ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಿದ್ರ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಕಾರಣ ಮತ್ತು ಪರಿಣಾಮದ ರೀತಿಯಲ್ಲಿ ಎಲ್ಲವನ್ನ ಕೂಡ ಲಿಂಕ್ ಮಾಡಬೇಕು. ಆ ಲಿಂಕ್ ನೋಡ್ರಿ, ನನಗೆ ಒಂದನೇ ಇವೆಂಟ್ ನ ಗಾಂಧೀಜಿ ಹುಟ್ಟದ ಅಂತ ಹೇಳಿ ಗೊತ್ತಿದ್ರೆ ಗಾಂಧೀಜಿ ಸಾಯೋ ತನಕ ಇವೆಂಟ್ ಎಲ್ಲ ಲಿಂಕ್ ಮಾಡ್ಕೊಂತ ಹೋಗ್ಬಿಡ್ಬೇಕು ನಾವು. ಮುತ್ತುಗಳನ್ನ ಪೋಣಿಸ್ತಾ ಇದ್ದೀರಿ ಹಾಗಂತ ಹೇಳಿ ದಾರವನ್ನ ಕತ್ತರಿಸಬಾರದು. ದಾರ ನಿರಂತರವಾಗಿರಬೇಕು. ಅದರ ಮೇಲೆ ಮುತ್ತುಗಳನ್ನ ಜೋಡಿಸ್ಕೊತಾ ಹೋಗ್ಬೇಕು. ಅವಾಗ ತಾನೇ ಮುತ್ತಿನ ಹಾರ ನಿರ್ಮಾಣ ಆಗುತ್ತೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಒಂದು ಲಿಂಕೇಜಸ್ ಎಸ್ಟಾಬ್ಲಿಷ್ ಮಾಡಬೇಕು. ಎರಡನೇದಾಗಿ ಏನು? ಕಾಂಟೆಂಪರರಿ ಅನಾಲಿಸಿಸ್, ಸಮಕಾಲೀನ ಅಧ್ಯಯನ. ಬಾಬರ್ 1426ರ ಮೊದಲನೇ ಪಾನಿಪತ್ ಕದನದ ನಂತರ ಏನಾದ? ಭಾರತದ ದೊರೆಯಾದ. ಅವನು ಚಗಟೈ ಟರ್ಕಿ ಭಾಷೆಯಲ್ಲಿ ಒಂದು ಕೃತಿ ಬರೀತಾನೆ, ತುಜುಕ್ ಎ ಬಾಬರಿ ಅಂತ ಹೇಳಿ. 1526 ನಲ್ಲಿ ಮೊದಲನೇ ಪಾನಿಪತ್ ಕದನದಲ್ಲಿ ತುಜುಕ್ ಎ ಬಾಬರಿಯಲ್ಲಿ ಅವನು ಏನು ಬರೆದಿದ್ದಾನೆ ಅನ್ನೋದನ್ನ ಚರ್ಚೆ ಮಾಡಲೇಬೇಕು ಆಬ್ವಿಯಸ್ಲಿ. ಬಟ್ ಆ ಒಂದು ಕೃತಿಯಲ್ಲಿ ಅವನು ಹೇಳ್ತಾನೆ, ಭಾರತದಲ್ಲಿ ಇಬ್ಬರು ಶ್ರೇಷ್ಠ ಹಿಂದೂ ದೊರೆಗಳಿದ್ದಾರೆ. ಯಾರ್ಯಾರವರು?
ಒಬ್ಬ ರಾಣಾ ಸಾಂಗ, ಇನ್ನೊಬ್ಬ ಶ್ರೀಕೃಷ್ಣ ದೇವರಾಯ. ತುಜಿಕೆ ಬಾಬರಿಯಲ್ಲಿ ಬರೆದಿದ್ದಾನ ಅವನು. ಸೊ ನಾವು ಬಾಬರ್ನನ್ನ ಓದಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಏನ್ ನಡೀತಾ ಇತ್ತು ಅರ್ಥ ಮಾಡ್ಕೊಳ್ಬೇಕು. ಈಗ ಗುಪ್ತ ಯುಗ ಮುಗಿದ ಮೇಲೆ ನೇರವಾಗಿ ನೀವು ಹರ್ಷವರ್ಧನ್ರನ್ನ ಓದ್ತೀರಿ. ಎಸ್ ಸರ್ನು, ಹರ್ಷವರ್ಧನ, ಬದಾಮಿ ಚಾಲುಕ್ಯರು. ನೀವು ಯಾಕೆ ಕಂಪೇರಿಟಿವ್ ಅನಾಲಿಸಿಸ್ ಅನ್ನ ಬಿಡ್ತೀರಿ ಅಂತಂದ್ರೆ, ಇಲ್ಲಿ ನೋಡ್ರಿ, ನಾನು ನಿಮಗೆ ರಫ್ ಒಂದು ಮ್ಯಾಪ್ ಹಾಕಿ ತೋರಿಸ್ತೀನಿ. ಪೋಸ್ಟ್ ಗುಪ್ತಾಯರ ಅಥವಾ ಯಾವುದೇ ಒಂದು ಕಾಲ ನೀವೇ ಸಜೆಸ್ಟ್ ಮಾಡ್ರಿ. ಯಾವ ರೀತಿ ಮ್ಯಾಪ್ಗಳ ಮೂಲಕ ಮತ್ತು ಕಾಂಟೆಂಪರರಿ ಅನಾಲಿಸಿಸ್ ಮೂಲಕ ಎಲ್ಲಾ ವಿಷಯ ಒಂದು ನೀಟಾಗಿ ಮ್ಯಾಪ್ ಹಾಕೊಳ್ಳೋದು ಕಲಿಯಿರಿ. ಎಕ್ಸಾಕ್ಟ್ ಇಂಡಿಯಾ ತರ ಕಾಣೋದೇನು ಬೇಕಾಗಿಲ್ಲ, ಹತ್ತತ್ರ ಇಂಡಿಯಾ ತರ ಕಂಡ್ರು ಸಾಕು. ಎಸ್, ಈಗ ಗುಪ್ತಾ ನಂತರ ಕಾಲದಲ್ಲಿ ಯಾವ್ಯಾವ ಮನೆತನಗಳು ಆಳ್ವಿಕೆ ಮಾಡೋದು ಅಂತ ಕೇಳಿದ್ರೆ ನೀವೇನೇನು ಹೇಳ್ರಿ ನನಗೆ, ನಿಮಗೆ ಯಾವ್ಯಾವ ಮನೆತನಗಳು ನೆನಪು ಬರ್ತಾ ಇವೆ ಅಂತ. ಎಸ್, ಒಂದು ನೀವು ಹೇಳ್ತೀರಿ ಇಲ್ಲಿ ಸ್ಥಾನೇಶ್ವರದಿಂದ ಆಳ್ವಿಕೆ ಮಾಡದಂತ ಪುಷ್ಯಭೂತಿ ವರ್ಧನರು. ಎಲ್ಲಿ? ಸ್ಥಾನೇಶ್ವರ, ಹರಿಯಾಣದಲ್ಲಿ ಸ್ಥಾನೇಶ್ವರದಿಂದ ಇವರು ಆಳ್ವಿಕೆ ಮಾಡಿದ್ರು. ಮತ್ತೆ ಗಹದ್ವಾಲ್ರು ಇಲ್ಲಿ ಯಾಕೆ ಬರ್ತಾರೆ ನಿಶಾಂತ್? ಗಹದ್ವಾಲ್ರು ನಂತರ ಬರ್ತಾರೆ. ವಾಕಾಟಕರು ಮುಗಿದಿತ್ತು ಕಾಲ. ವಾಕಾಟಕರು ಗುಪ್ತರ ಕಾಲದಲ್ಲಿ. ಇದೇ ನೋಡ್ರಿ, ಕ್ಲಾರಿಟಿ ಬೇಕಂತಂದ್ರೆ ಇದು. ಒಬ್ರು ಹೇಳ್ತಿದ್ರಿ ಚಾಲುಕ್ಯರು, ಆಯ್ತು. ಡೆಕ್ಕನ್ ನಲ್ಲಿ ಬದಾಮಿ ಚಾಲುಕ್ಯರಿದ್ರು. ಮತ್ತೆ ರಾಜಪುತ್ರ ಈಗ ಯಾಕೆ ಬಂದ್ರು? ನಾವೇನು ಯಾವುದರ ಬಗ್ಗೆ ಮಾತಾಡ್ತಿದ್ದೀವಿ? 6 ಮತ್ತು 7ನೇ ಶತಮಾನದ ಭಾರತ, ಗುಪ್ತೋತ್ತರ ಭಾರತ ಇದು. ವೆರಿ ಗುಡ್. ಪುಷ್ಯಭೂತಿ ವರ್ಧನರು ಯಾರ ಸಮಕಾಲೀನರಾಗಿದ್ರು? ಕನ್ನೋಜಿನ ಮೌಖರಿಗಳ ಸಮಕಾಲೀನರಾಗಿದ್ರು. ಮತ್ತೆ ಕಂಚಿಯ ಪಲ್ಲವರು. ವೆರಿ ಗುಡ್ ರಮೇಶ್. ಕಂಚಿಯ ಪಲ್ಲವರು. ಮತ್ತೆ ಯಾರು? ಯವರು? ಮಧ್ಯಯುಗದಲ್ಲಿ ಕಡುಂಕೋನ್ ಸ್ಥಾಪಿಸಿದಂತಹ ಮಧ್ಯಯುಗದ ಪಾಂಡ್ಯರಿದ್ರು. ಮಧ್ಯಯುಗದ ಪಾಂಡ್ಯರಿದ್ರು. ಬದಾಮಿ ಚಲುಕ್ಯರ ನೇಬರ್ಸ್ ಆಗಿ ಪಿಷ್ಟಪುರದ ವಿಷ್ಣು ಕುಂಡಿನರಿದ್ರು. ವಿಷ್ಣು ಕುಂಡಿನರು. ಗುಜರಾತಿನಲ್ಲಿ ವಲ್ಲಭಿಯ ಮೈತ್ರಕರಿದ್ರು. ವಲ್ಲಭಿಯ ಮೈತ್ರಕರಿದ್ರು ಗುಜರಾತ್ನಲ್ಲಿ. ಬಂಗಾಳದಲ್ಲಿ ಕರ್ಣ ಸುವರ್ಣದಿಂದ ಗೌಡ ಶಶಾಂಕ ಆಳ್ವಿಕೆ ಮಾಡ್ತಾ ಇದ್ದ. ಅಸ್ಸಾಂನ ಕಾಮರೂಪದಲ್ಲಿ ವರ್ಮನ್ ಸಂತತಿ ಆಳ್ವಿಕೆ ಮಾಡ್ತಾ ಇತ್ತು. ಎಲ್ಲಿಯ ವರ್ಮನ್ ಇವರು? ಪ್ರಾಗ್ ಜ್ಯೋತಿಷ್ಯಪುರದ ವರ್ಮನ್ನರು. ಈ ಭಾಸ್ಕರ ವರ್ಧನ್ ಗೊತ್ತಲ್ಲ, ಹರ್ಷನಿಗೆ ಸಹಾಯ ಮಾಡ್ತಾನೆ. ಶಶಾಂಕನ ರಾಜಧಾನಿ ಕರ್ಣ ಸುವರ್ಣ ಆಗಿತ್ತು. ಇನ್ನು ಮಧ್ಯ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ನಂತರದ ಗುಪ್ತರು. ಗುಪ್ತರ ನಂತರ ಉಳಿದಂತಹ ಗುಪ್ತ ಮನೆತನಗಳಲ್ಲಿ ಒಂದು ಮನೆತನ ಮಾಳ್ವಾದಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು, ಇನ್ನೊಂದು ಮನೆತನ ಮಗಧದಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಇಷ್ಟೇ. ಚಿಕ್ಕ ಪುಟ್ಟ 106 ಮನೆತನಗಳಿವೆ. ಈ ಮ್ಯಾಪ್ ನಿಮಗೆ ನೆನಪಲ್ಲಿದ್ರೆ ಗುಪ್ತೋತ್ತರ ಕಾಲ ನೀಟಾಗಿ ಕಾಂಟೆಂಪರರಿ, ಬರೀ ಬದಾಮಿ ಚಾಲುಕ್ಯರನ್ನ ಒಬ್ಬರನ್ನೇ ಸಪರೇಟ್ ಆಗಿ ಅಧ್ಯಯನ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಪಿಷ್ಟಪುರದ ವಿಷ್ಣು ಕುಂಡಿನರು ಯಾರಾಗಿದ್ರು? ಅವರನ್ನ ಪುಲಕೇಶಿ ಸೋಲಿಸ್ತಾನೆ. ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನ್ನ ಅಲ್ಲಿ ಏನಾಗಿ ನೇಮಕ ಮಾಡ್ತಾನೆ? ರಾಜ್ಯಪಾಲನನ್ನಾಗಿ ನೇಮಕ ಮಾಡ್ತಾನೆ. ಮುಂದೆ ಇವನ ವಂಶಸ್ಥರೇ ವೆಂಗಿ ಚಾಲುಕ್ಯ ವಂಶವನ್ನ ಸ್ಥಾಪಿಸ್ತಾರೆ. ಅದೇ ವೆಂಗಿ ಚಾಲುಕ್ಯರು ಬೆಳವಣಿಗೆ ಹೊಂತ ಹೋಗಿ ಮುಂದೊಂದು ದಿನ ವೆಂಗಿ ಚಾಲುಕ್ಯರ ದೊರೆ 1ನೇ ಕುಲೋತ್ತುಂಗ ಚೋಳ.
ಒಂದನೇ ಕುಲತ್ತುಂಗ ಚೋಳ ವೆಂಗಿಯ ದೊರೆ. ಅವನು ಚೋಳ ಸಾಮ್ರಾಜ್ಯವನ್ನ ಕೂಡ ಆಳ್ಲಿಕ್ಕೆ ಶುರು ಮಾಡ್ತಾನೆ. ಅವರ ತಾಯಿ ಚೋಳ ರಾಜಕುಮಾರಿ, ತಂದೆ ವೆಂಗಿಯ ದೊರೆ. ಲಿಂಕ್ಸ್ ಎಲ್ಲ ನೀವು ಲಿಂಕ್ ಮಾಡ್ತಾ ಹೋಗ್ರಿ. ಎಲ್ಲಾ ಕತೆ ಕೇಳಬೇಕಾಗಿಲ್ಲ, ನೀವು ಕೇಳಿದ ಕತೆಗಳನ್ನ ಲಿಂಕ್ ಮಾಡ್ತಾ ಹೋಗಬೇಕು. ಮತ್ತು ಕಾಂಟೆಂಪರರಿ 6ನೇ 7ನೇ ಶತಮಾನದಲ್ಲಿ ಭಾರತದಲ್ಲಿ ಇದು ನಡೀತಾ ಇತ್ತು ಅಂತಂದ್ರೆ ವಿಶ್ವದಲ್ಲಿ ಏನ್ ನಡೀತಾ ಇತ್ತು? ಹೋಲಿ ರೋಮನ್ ಸಾಮ್ರಾಜ್ಯ ಪತನ ಆಗಿತ್ತು. ಹೀಗಾಗಿ ಯುರೋಪ್ನಲ್ಲಿ ರಾಜಕೀಯ ಅಸ್ಥಿರತೆ ಇತ್ತು. ಹೀಗಾಗಿ ಭಾರತ ಮತ್ತು ಯುರೋಪಿನ ವ್ಯಾಪಾರ ಏನಾಯ್ತು? ಇಳಿಮುಖವಾಯಿತು. ಈ ಕಾಲವನ್ನ ರಾಜಕೀಯ ಅಸ್ಥಿರತೆ ಕಾಲ ಅಂತ ಹೇಳಿ ಕೂಡ ಕರಿತೀವಿ. ಅದಷ್ಟೇ ಅಲ್ಲ, ಈ ವಿದೇಶಿ ವ್ಯಾಪಾರ ಕಡಿಮೆ ಆದಂತ ಕಾಲ ಇದು. ಅರ್ಥ ಆಗ್ತಿದೆಯಾ ನಿಮಗೆ? ಕಾಂಟೆಂಪರರಿ ಅನಾಲಿಸಿಸ್ ಅಂತಂದ್ರೆ ಒಂದೇ ಕಡೆ ಇರಬಾರ್ದು ನಮ್ಮ ಗಮನ. ಸುತ್ತಮುತ್ತ ಏನ್ ನಡೀತಾ ಇದೆ ಆ ಇವೆಂಟ್ ಅನ್ನ, ಲಿಂಕೇಜಸ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ ಪ್ರಯತ್ನ ಪಡಬೇಕು. ಅಲ್ ರೈಟ್. ಇನ್ನು ಕಂಪೇರಿಟಿವ್ ಅನಾಲಿಸಿಸ್ ಅಂದ್ರೆ ಏನು? ಮೂರನೇದ್ದು ತುಲನಾತ್ಮಕವಾದಂತ ಅಧ್ಯಯನ. ವಾಟ್ ಈಸ್ ಕಂಪೇರಿಟಿವ್ ಅನಾಲಿಸಿಸ್? ಒನ್ಸ್ ಅಗೇನ್ ರಿಮೆಂಬರ್, ಕಂಪೇರಿಟಿವ್ ಅನಾಲಿಸಿಸ್ ಅಂತಂದ್ರೆ ಯಾವುದೇ ಎರಡು ಘಟನೆಗಳನ್ನ ಅಧ್ಯಯನ ಮಾಡಿದಾಗ, ಈಗ ಉದಾಹರಣೆಗೆ ಮೊದಲು ನೀವು ಸಿಂಧು ನದಿ ನಾಗರಿಕತೆಯನ್ನ ಅಧ್ಯಯನ ಮಾಡ್ತೀರಿ, ಆಮೇಲೆ ವೇದಗಳ ನಾಗರಿಕತೆ ಅಧ್ಯಯನ ಮಾಡ್ತೀರಿ. ಸಿಂಧು ನದಿ ನಾಗರಿಕತೆ ಮತ್ತು ವೇದಗಳ ನಾಗರಿಕತೆ ನಡುವಿನ ಡಿಫರೆನ್ಸ್ ಮತ್ತು ಸಿಮಿಲಾರಿಟೀಸ್ ನಿಮಗೆ ಕ್ಲಿಯರ್ ಇದ್ರೆ ಎರಡು ನಾಗರಿಕತೆ ನೆನಪಾರ್ಲಿಕ್ಕೆ ಸಾಧ್ಯನೇ ಇಲ್ಲ. ವೇದಗಳ ನಾಗರಿಕತೆಯಲ್ಲಿ ಆರಂಭಿಕ ವೇದಗಳ ನಾಗರಿಕತೆ, ನಂತರದ ನಾಗರಿಕತೆ ಅಧ್ಯಯನ ಮಾಡ್ತೀರಿ. ಅವೆರಡರ ನಡುವಿನ ಡಿಫರೆನ್ಸ್ ಗೊತ್ತಿದ್ರೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಮೌರ್ಯರ ಆಡಳಿತ ಮತ್ತು ಗುಪ್ತರ ಆಡಳಿತದಲ್ಲಿ ವ್ಯತ್ಯಾಸಗಳು ಗೊತ್ತಿರ್ಬೇಕು ನಿಮಗೆ. ಈಗ ಮೌರ್ಯರದು ಕೇಂದ್ರೀಕೃತ ಇತ್ತು, ಗುಪ್ತರದು ವಿಕೇಂದ್ರೀಕೃತ ಇತ್ತು. ವಿಕೇಂದ್ರೀಕೃತ ಇದ್ದಿದ್ದರಿಂದ ಏನಾಯ್ತು? ಯಾಕೆ ವಿಕೇಂದ್ರೀಕೃತ ಆಡಳಿತ ಆಯ್ತು? ಊಳಿಗಮಾನ್ಯ ವ್ಯವಸ್ಥೆ ಬಂತು, ಫ್ಯೂಡಲಿಸಂ ಬಂತು. ಫ್ಯೂಡಲಿಸಂ ಯಾಕೆ ಬಂತು? ಭೂದತ್ತೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ದೊರೆಗಳು. ಭೂದತ್ತೆಗಳನ್ನ ಯಾಕೆ ಕೊಡ್ಲಿಕ್ಕೆ ಶುರು ಮಾಡಿದ್ರು? ಗುಪ್ತ ದೊರೆಗಳು ವೈದಿಕ ಧರ್ಮವನ್ನ ಪೋಷಣೆ ಮಾಡ್ತಾ ಇದ್ರು. ಹೀಗಾಗಿ ಬ್ರಾಹ್ಮಣರಿಗೆ, ದೇವಾಲಯಗಳಿಗೆ ಭೂದತ್ತೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಲಿಂಕೇಜಸ್ ಕಂಪ್ಯಾರಿಸನ್ ಮಾಡಿದಾಗ ಇನ್ನೂ ಸ್ಟ್ರಾಂಗ್ ಆದಂತಹ ಲಿಂಕೇಜಸ್ ಡೆವಲಪ್ ಆಗ್ತವೆ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಎಸ್. ಇನ್ನು 4ನೇದ್ದೇನು? ನಕ್ಷೆಗಳ ಬಳಕೆ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ. ನಕ್ಷೆಗಳನ್ನ ಸಾಧ್ಯ ಆದಷ್ಟು ನೀವು ಹಾಕೊಂಡು ರಿಪ್ರೆಸೆಂಟ್ ಮಾಡಿಬಿಡಬೇಕು. ಈಗ ನೀವು ಯಾವುದೇ ಕಾಲದ ನಕ್ಷೆ ಕೇಳ್ರಿ, ನಕ್ಷೆಗಳು ಯಾವುದೇ ಕಾಲ ಅಂದ್ರೂ ಪಟ್ ಅಂತ ತೆಗಿಬೇಕೀಗ. ನನಗೆ ಮೌರ್ಯೋತ್ತರ ಯುಗ ಅಂತಂದ್ರೆ ಮೌರ್ಯೋತ್ತರ ಯುಗ ಪಟ್ ಅಂತ ಬರಬೇಕು. ಮೌರ್ಯ ಯುಗ ಅಂತಂದ್ರೆ ಮೌರ್ಯ ಯುಗ ಪಟ್ ಅಂತ ಬರಬೇಕು. ಅಶೋಕನ ಕಾಲದಲ್ಲಿ ಏನಿತ್ತು? ಕೆಳಗಡೆ ಒಂದು ಸಂಗಮ, ಅಲ್ಲಿಂದ ಕೆಳಗೊಂದು ತಾಮ್ರಪರ್ಣಿ, ಆ ಕಡೆ ಒಂದು ಯವನ, ಈ ಕಡೆ ಸುವರ್ಣ ಭೂಮಿ, ಈ ಕಡೆ ಸುವರ್ಣ ದ್ವೀಪ. ಇಷ್ಟೇ. ತೆಗೆದು ತೋರಿಸ್ಬಿಡ್ಲಾ? ಆಯ್ತು. ಅಶೋಕನದ ಕಾಲದ ಮ್ಯಾಪ್ ಅಂದ್ರೆ ನಾನೇನ್ ಹೇಳಿದ್ದೀನಿ, ಮ್ಯಾಪ್ ಒಂದು ನೀಟಾಗಿ ತೆಗಿಲಿಕ್ಕೆ ಕರ್ಕೊಳ್ರಿ. 12ನೇ ಶತಮಾನದ ಭಾರತ ನನಗೆ ತೆಗಿತಿಂತಾಳ್ರಿ. ಇದು 12ನೇ ಶತಮಾನದ ಭಾರತ ಇನ್ನೂ ಈಸಿ. 108 ರಾಜಪುತ್ರ ಇದರಲ್ಲಿ. ಆದ್ರೆ ಎಲ್ಲ ರಾಜಪುತ್ರ ನಮಗೆ ಬೇಕಾಗಿಲ್ವಲ್ಲ. ಈಗ ನೋಡ್ರಿ, ಅಶೋಕನ ಕಾಲದಲ್ಲಿ ಅಶೋಕನ ಸಾಮ್ರಾಜ್ಯ ಇಲ್ಲಿಂದ ಈ ಎಲ್ಲಾ ಭಾಗ ಏನಿದೆ ಅಶೋಕನ ಸಾಮ್ರಾಜ್ಯದ ಭಾಗ ಇತ್ತು. ಇದೇನಂತ ಹೇಳ್ಬೋದು ನಾವು? ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಉತ್ತರದಲ್ಲಿ ಯಾರು? ಹಿಂದೂ ಕುಶ್ ಪರ್ವತ. ಹಿಂದೂ ಕುಶ್ ಪರ್ವತದ ಉತ್ತರದಲ್ಲಿ ಯಾರಿದ್ರು? ಬ್ಯಾಕ್ಟ್ರಿಯನ್ನರು ಅಥವಾ ಇಂಡೋ ಗ್ರೀಕರು ಆಳ್ವಿಕೆ ಮಾಡ್ತಾ ಇದ್ರು. ಇಂಡೋ ಗ್ರೀಕರು ಆಳ್ವಿಕೆ ಮಾಡ್ತಾ ಇದ್ರು. ಕ್ಲಿಯರ್ ಇದೆಯಾ? ಇನ್ನು ಈ ಕಡೆ ಗ್ರೀಕ್ ಸಾಮ್ರಾಜ್ಯ ಇತ್ತು. ಗ್ರೀಕ್ ಸಾಮ್ರಾಜ್ಯ ಅಥವಾ ಯವನ ಸಾಮ್ರಾಜ್ಯದ ದೊರೆ ಯಾರಾಗಿದ್ರು? ಆಂಟಿಯೋಕಸ್. ಸಿರಿಯಾದಲ್ಲಿ ಯಾರು ದೊರೆ ಆಗಿದ್ರು? ಸಿರಿಯಾದಲ್ಲಿ
ಮಗ ದೊರೆಯಾಗಿದ್ದ. ಈಜಿಪ್ಟ್ ನಲ್ಲಿ ಯಾರು ದೊರೆಯಾಗಿದ್ರು ಇದೇ ಸಂದರ್ಭದಲ್ಲಿ? ಟಾಲೆಮಿ. ಈಜಿಪ್ಟ್ ನಲ್ಲಿ ಟಾಲೆಮಿ ದೊರೆಯಾಗಿದ್ದ. ಇದನ್ನ ಹೊರತುಪಡಿಸಿ ನಿಮಗೆ ಈ ಕಡೆ ಈ ಒಂದು ಭಾಗ ಏನಿದೆ ಇದನ್ನ ಸುವರ್ಣ ಭೂಮಿ ಅಂತೇಳಿ ಕರಿತಾ ಇದ್ರು. ಬರ್ಮಾವನ್ನ ಸುವರ್ಣ ಭೂಮಿ ಅಂತೇಳಿ ಕರಿತಾ ಇದ್ರು. ಈ ಕಡೆ ಇಂಡೋನೇಷ್ಯಾವನ್ನ ಏನಂತೇಳಿ ಕರಿತಾ ಇದ್ರು? ಸುವರ್ಣ ದ್ವೀಪ. ಇನ್ನು ಕೆಳಗಡೆ ಮೂವೆಂಡರ್ಗಳು ಆಳ್ವಿಕೆ ಮಾಡ್ತಾ ಇದ್ರು. ಅಂದ್ರೆ 3 ಸಂಗಮ ಮನೆತನಗಳು: ಚೇರ, ಚೋಳ, ಪಾಂಡ್ಯ. ಇನ್ನು ಶ್ರೀಲಂಕಾದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ದೇವನಾಂಪ್ರಿಯ ಟಿಸ್ಸ. ಶ್ರೀಲಂಕಾವನ್ನ ಅವಾಗ ತಾಮ್ರಪರ್ಣಿ ಅಂತೇಳಿ ಕರೀಲಾಗ್ತಾ ಇತ್ತು. ಏನೋ ತಾಮ್ರಪರ್ಣಿ. ಸಿಲೋನ್ ಅಂತಿರ್ಲಿಲ್ಲ ಅವಾಗ, ತಾಮ್ರಪರ್ಣಿ ಅಂತಿದ್ರು. ಇನ್ನು ಅಲ್ಲಲ್ಲಿ ಇಲ್ಲಿ ಕಾಂಬೋಜ ಬುಡಕಟ್ಟುಗಳಿದ್ರು. ಕಾಂಬೋಜ ಬುಡಕಟ್ಟುಗಳಿದ್ವು. ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಬುಡಕಟ್ಟುಗಳು ಕೂಡ ಕಂಡು ಬರ್ತಾ ಇದ್ವು. ದಿಸ್ ಈಸ್ ದ ಮ್ಯಾಪ್ ಆಫ್ ಮೌರ್ಯನ್ ಎಂಪೈರ್, ಕಾಂಟೆಂಪರರಿ ವಿತ್ ಕಾಂಟೆಂಪರರಿ ಅನಾಲಿಸಿಸ್. ನನಗೆ ಹೆಂಗ್ ಗೊತ್ತು ಸರ್ ಇದು? ಇದೆಲ್ಲ ಅಶೋಕನ ಶಾಸನದಲ್ಲೇ ಇದೆ. ಇವರು ಬ್ಯಾಕ್ಟ್ರಿಯನ್ರ ಹೆಸರು ಯವನರು ಅಂತ ಬರೆದಿದ್ದಾರೆ. ಕಂಬೋಜರು ಅಂತೇಳಿ ಉಲ್ಲೇಖ ಇದೆ. ತಾಮ್ರಪರ್ಣಿ ಅಂತೇಳಿ ಉಲ್ಲೇಖ ಇದೆ. ಈ ಚೇರ, ಚೋಳ, ಸತ್ಯಪುತ್ರ, ಕೇರಳ ಪುತ್ರರ ಉಲ್ಲೇಖ ಇದೆ. ಇದೇ ರೀತಿ ನೀವು 12ನೇ ಶತಮಾನದ ಭಾರತದ ಮ್ಯಾಪ್ ಅನ್ನ ತೆಗಿಬೇಕಾದ್ರೆ ಕ್ಲಿಯರ್ ಆಗಿ ಮೈಂಡ್ ನಲ್ಲಿ ಬರಬೇಕು. ಎಲ್ಲಿಂದ ಶುರು ಮಾಡೋಣ ನಾವು? ಚಾಹಮಾನರು. ಸ್ಥಾನೇಶ್ವರದ ಚಾಹಮಾನರಿದ್ರು. ಪಾರಮಾರ, ಮಾಳ್ವಾದ ಪಾರಮಾರರಿದ್ರು. ಮೇವಾರದ ಗುಹಿಲೋಟ್ರಿದ್ರು. ಅಲ್ಲಿ ಕಾಶ್ಮೀರದಲ್ಲಿ ಲೋಹಾರ ಸಾಮ್ರಾಜ್ಯ ಇತ್ತು. ಇನ್ನು ಕೆಳಗಡೆ ನಾವು ನೋಡ್ತಾ ಹೋದ್ರೆ ಈ ಮಧ್ಯಪ್ರದೇಶದ ಬುಂದೇಲ್ಖಂಡ ಭಾಗದಲ್ಲಿ ನಮಗೆ ಈ ಜಜಕಭುಕ್ತಿಯ ಯಾರಿದ್ರು? ಚಂಡೇಲರಿದ್ರು. ಅಲ್ಲಿ ಗ್ವಾಲಿಯರ್ ಸುತ್ತಮುತ್ತ ಕಚ್ಚ ಫಾಗಟ ವಂಶ ಆಳ್ವಿಕೆ ಮಾಡ್ತಾ ಇತ್ತು. ಕನ್ನೌಜ್ ಸುತ್ತಮುತ್ತ ಗೆಹದ್ವಾಲರು ಆಳ್ವಿಕೆ ಮಾಡ್ತಾ ಇದ್ರು. ಬಂಗಾಳದಲ್ಲಿ ಕನ್ನಡಿಗರಾದ ಸೇನ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ಕಳಿಂಗದಲ್ಲಿ ಮತ್ತು ಮಧ್ಯ ಭಾರತದಲ್ಲಿ ಈ ಕಳಚೂರಿಗಳ ಆಳ್ವಿಕೆ ಇತ್ತು. ತ್ರಿಪುರಿಯ ಕಳಚೂರಿಗಳು ಅಂತೇಳಿ ಹೇಳ್ತೀವಿ ನಾವು, ಛೇದಿಯ ಕಳಚೂರಿಗಳು. ಎಸ್. ಅದಾದ್ಮೇಲೆ ನಾವು ಕೆಳಗಡೆ ಬರೋದಾದ್ರೆ ಈ ಮೇಲಿನ ಕರ್ನಾಟಕದ ಉತ್ತರ ಭಾಗದಲ್ಲಿ ಮತ್ತು ಡೆಕ್ಕನ್ನಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆ ಮಾಡ್ತಾ ಇದ್ರು. ಅದರ ಕೆಳಗಡೆ ಭಾಗದಲ್ಲಿ ಹೊಯ್ಸಳರು ಅವರ ಸಾಮಂತರಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಸಂಪೂರ್ಣವಾಗಿ ದಕ್ಷಿಣದಲ್ಲಿ ಚೋಳ ಸಾಮ್ರಾಜ್ಯ ಇತ್ತು. ಅದರ ಮೇಲ್ಗಡೆ ವೆಂಗಿ ಸಾಮ್ರಾಜ್ಯ ಇತ್ತು. ಎಸ್, ಅರ್ಥ ಆಗ್ತಿದ್ಯಾ? ಎಸ್. ಕಾರ್ಕೋಟ ಹಿಂದಿತ್ತು. ಅದಾದ್ಮೇಲೆ ಲೋಹಾರ ಬರುತ್ತೆ. ಅಲ್ ರೈಟ್. ಸೊ ಈ ರೀತಿ ನೀವು ಮೈಂಡ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ರಿ. ಎಷ್ಟು ಮ್ಯಾಪ್ ಅನ್ನ ಡ್ರಾ ಮಾಡೋದು ಕಲ್ಕೊಳ್ತೀರಿ, ಎಷ್ಟು ಮ್ಯಾಪ್ ನಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ಕಲ್ಕೊಳ್ತೀರಿ, ಅಷ್ಟು ಇತಿಹಾಸ ಈಸಿ ಆಗುತ್ತೆ. ಯಾಕಂದ್ರೆ ಈ ವಿಷಯಗಳು ನಿಮಗೆ ಗೊತ್ತಿದ್ದಾಗ ಏನಾಗುತ್ತೆ, ಎಲ್ಲವನ್ನ ನೀವು ಕನೆಕ್ಟ್ ಮಾಡೋದು ಈಸಿ ಆಗುತ್ತೆ. ಕ್ಲಿಯರ್ ಇದೆಯಾ? ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಮ್ಯಾಪ್ ಅಂತ ಬರೀರಿ. ಯಾಕಂತಂದ್ರೆ ಈ ವಾರದ ಹೋಮ್ವರ್ಕ್, ನಾನು ಹೋಮ್ವರ್ಕ್ ಗಳನ್ನ ಕೂಡ ಕೊಡ್ತಿರ್ತೀನಿ. ಮುಂದಿನ ಸಂಡೇ ಒಳಗಡೆ ಮ್ಯಾಪ್, ಇಂಡಿಯಾ ಮ್ಯಾಪ್ ಹಾಕೋದು ಅವಶ್ಯಕತೆ ಇಲ್ಲ. ಇಂಡಿಯಾ ತರ ಕಾಣುವಂತ ಮ್ಯಾಪ್ ಹಾಕ್ತೀವಿ. ನಾನು ಎಲ್ಲರ ಹತ್ರ ರಿಪೋರ್ಟ್ ತಗೊಳ್ತೀನಿ. ಎಲ್ಲರೂ ಒಂದು ಹ್ಯಾಂಡ್ ಡ್ರಾನ್ ಮ್ಯಾಪ್ ಹಾಕಿ ಕಳಿಸಬೇಕು. ನೀವು ಮುಂದೆ ಇತಿಹಾಸ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಕೂಡ ಮ್ಯಾಪ್ ನೋಡಿದ್ರೆ ಹುಡುಗರಿಗೆ ಅನಿಸ್ಬೇಕು, ಇದು ಇತಿಹಾಸದ ಟೀಚರ್ ಅಂತ ಹೇಳಿ. ಎಸ್. ಯಾಕಂದ್ರೆ ಇತಿಹಾಸ ಬೋಧನೆ ಮಾಡೋ ನಮಗೆ ಮ್ಯಾಪ್ ಗೊತ್ತಿಲ್ಲ ಅಂದ್ರೆ, ಇಂಡಿಯಾದ ಎಕ್ಸಾಕ್ಟ್ ಮ್ಯಾಪ್ ನನಗೂ ಹಾಕಕ್ ಬರಲ್ಲ. ನಂದು ಇಂಡಿಯಾ ತರ ಎಕ್ಸಾಕ್ಟ್ ಇಲ್ಲ, ಬಟ್ ಇಂಡಿಯಾ ತರ ಕಾಣಬೇಕು ಅವ್ರಿಗೆ ಅಷ್ಟೇ. ಇಟ್ ಶುಡ್ ಲುಕ್ ಲೈಕ್ ಇಂಡಿಯಾ. ಓಕೆ. ಸೊ ಎಲ್ಲಿಂದ ಶುರು ಮಾಡಬೇಕು ಅಂತ ಮಾಡಿದ್ವಿ, ಇನ್ನೂ ಏನು ಶುರು ಆಗಿಲ್ಲ. ಮಧ್ಯಕಾಲೀನ ಯುರೋಪ್ನ ಇತಿಹಾಸ. ಯಾಕೆ ನಾವು ರಿನೈಸನ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನೇನು ಹೇಳಿದ್ದೆ. ಹಿಂದೆಂದು ಗೊತ್ತಿಲ್ಲದೆ ಮುಂದಿಂದು ಓದಿದ್ರೆ ಏನೂ ಅರ್ಥ ಆಗಲ್ಲ.
ಮಧ್ಯಕಾಲೀನ ಯುರೋಪ್ ಹೇಗಿತ್ತು ಅಂತೇಳಿ ಗೊತ್ತಿಲ್ಲದೆ ರಿನೈಸನ್ಸು ಅರ್ಥ ಆಗಲ್ಲ, ಜಾಗ್ರಫಿಕಲ್ ಡಿಸ್ಕವರೀಸು ಅರ್ಥ ಆಗುತ್ತೆ, ಬಟ್ ಲಿಂಕ್ ಎಸ್ಟಾಬ್ಲಿಷ್ ಮಾಡ್ಬೇಕು ನಾವು. ಮಧ್ಯಕಾಲೀನ ಭಾರತ ಅಂತಂದ್ರೆ ಯುರೋಪ್ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಟೈಮ್ ಇದು? ಕ್ರಿಸ್ತ ಶಕ 476ರಿಂದ ಏನಾಯ್ತು? ಕ್ರಿಸ್ತ ಶಕ 476ಕ್ಕೆ ರೋಮನ್ ಸಾಮ್ರಾಜ್ಯ ಪತನ ಆಯಿತು. ರೋಮನ್ ಸಾಮ್ರಾಜ್ಯ ಪತನ ಆಯಿತು. ಯಾರು ರೋಮನ್ ಸಾಮ್ರಾಜ್ಯದ ಕೊನೆಯ ದೊರೆಯಾಗಿದ್ದವರು? ರೋಮುಲಸ್ ಅಗಸ್ಟುಲಸ್. ರೋಮುಲಸ್ ಅಗಸ್ಟುಲಸ್. ಇವನ ಆಳ್ವಿಕೆಯಲ್ಲಿ ರೋಮನ್ ಸಾಮ್ರಾಜ್ಯ ಪತನ ಆಗುತ್ತೆ. ಇಲ್ಲಿಂದ ಪ್ರಾಚೀನ ಯುರೋಪ್ ಅಂತ್ಯ ಆಯಿತು. ಇಲ್ಲಿಂದ ಎಲ್ಲಿಯವರೆಗೆ ಅಂತಂದ್ರೆ ಕ್ರಿಸ್ತ ಶಕ 1453. ಏನ್ ನಡೀತು 1453? ಯಾವ ಘಟನೆಗೆ ಹೆಸರುವಾಸಿಯಾಗಿದೆ 1453? ಏನಾಗಿತ್ತು 1453ರಲ್ಲಿ? ಕಾನ್ಸ್ಟಾಂಟಿನೋಪಲ್ನ ಪತನ. ಬಟ್ ಅದೊಂದೇ ಅಲ್ಲ, ಕಾನ್ಸ್ಟಾಂಟಿನೋಪಲ್ ಅನ್ನ ಯಾರು ವಶಪಡಿಸ್ಕೊಂಡ್ರು? ಸುಲ್ತಾನ 2ನೇ ಮೊಹಮ್ಮದ್. ಬಟ್ ಇದರ ಜೊತೆಗೆ ಈ ಪೂರ್ವ ರೋಮನ್ ಸಾಮ್ರಾಜ್ಯದ ಪತನ ಕೂಡ ಆಯಿತು. ದ ಫಾಲ್ ಆಫ್ ಈಸ್ಟರ್ನ್ ರೋಮನ್ ಎಂಪೈರ್. ಈಸ್ಟರ್ನ್ ರೋಮನ್ ಎಂಪೈರ್, ಅಥವಾ ಇದನ್ನ ಏನಂತೇಳಿ ಕರಿತಿದ್ವಿ ನಾವು? ಬೈಜಾಂಟಿನ್ ಸಾಮ್ರಾಜ್ಯ ಅಂತೇಳಿ ಕರಿತಾ ಇದ್ವಿ. ಬೈಜಾಂಟಿನ್ ಸಾಮ್ರಾಜ್ಯ ಪತನ ಆಗುವವರೆಗಿನ ಅವಧಿಯನ್ನು ನಾವು ಮಧ್ಯಕಾಲೀನ ಯುರೋಪ್ ಅಂತೇಳಿ ಕರಿತೀವಿ. ಈ ಮಧ್ಯಕಾಲೀನ ಯುರೋಪನ್ ಬಗ್ಗೆ ನಾವು ಎಲ್ಲ ಅಧ್ಯಯನ ಮಾಡಲ್ಲ, ಒಂದ್ ಸ್ವಲ್ಪ ರಫ್ ಐಡಿಯಾ ತಗೊಂಡ್ಬಿಡೋಣ ಅಷ್ಟೇ, ಏನೇನಾಯ್ತು ಅಂತ ಹೇಳಿ. ಅರ್ಥ ಆಯ್ತಲ್ಲ? ಆರಂಭ ಎಲ್ಲಿಂದ ಆಯ್ತು? ರೋಮನ್ ಸಾಮ್ರಾಜ್ಯ ಪತನ ಆಯ್ತು. ಅಂತ್ಯ ಯಾವಾಗ? ಕಾನ್ಸ್ಟಾಂಟಿನೋಪಲ್ನ ಪತನದಿಂದ. ಇವತ್ತಿನ ಇಸ್ತಾಂಬುಲ್ಲೇ ಆಗಿನ ಕಾನ್ಸ್ಟಾಂಟಿನೋಪಲ್. ಒಟ್ಟೋಮನ್ ಟರ್ಕರ ದೊರೆ 2ನೇ ಸುಲ್ತಾನ್ ಅಹಮದ್ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ 11ನೇ ಕಾನ್ಸ್ಟಾಂಟಿನ್ ನಿಂದ. ಓಕೆ. ಈ ಮಧ್ಯಕಾಲೀನ ಯುರೋಪ್ನಲ್ಲೂ ಕೂಡ ಕೆಲವೊಂದಿಷ್ಟು ಹಂತಗಳು ಕಂಡು ಬರ್ತವೆ. ಕೆಲವೊಂದಿಷ್ಟು ಹಂತಗಳು. ಈ ಮಧ್ಯಕಾಲೀನ ಯುರೋಪಿನ ಇತಿಹಾಸವನ್ನು ನಾವು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ, ಅಥವಾ 3 ಕಾಲಘಟ್ಟಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾವುದು? ಆರಂಭಿಕ ಮಧ್ಯಯುಗ. ಮೊದಲನೇ ಹಂತವನ್ನ ಏನಂತ ಕರಿತೀವಿ ನಾವು? ಆರಂಭಿಕ ಮಧ್ಯಯುಗ, ಅರ್ಲಿ ಮಿಡಿವಲ್ ಏಜಸ್. ಎಲ್ಲಿಂದ ಎಲ್ಲಿವರೆಗೂ? ಕ್ರಿಸ್ತ ಶಕ 500ರಿಂದ 1050ರವರೆಗೆ. ರೋಮನ್ ಸಾಮ್ರಾಜ್ಯದ ಪತನದ ನಂತರ ಏನಾಯ್ತು? ಯುರೋಪಿನಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಯಿತು. ಈ ಕಾಲದಲ್ಲಿ ಈ ಬಾರ್ಬೇರಿಯನ್ನರು, ವೈಕಿಂಗ್ ದಾಳಿಗಳು ಆರಂಭವಾದವು. ವೈಕಿಂಗ್ ದಾಳಿಗಳು ಆರಂಭವಾಗ್ತವೆ. ಹೀಗಾಗಿ ಯುರೋಪ್ನಲ್ಲಿ ಏನಾಯ್ತು? ರಾಜಕೀಯ ಅಸ್ಥಿರತೆ ಆಯಿತು. ಈ ರಾಜಕೀಯ ಅಸ್ಥಿರತೆಯ ಲಾಭವನ್ನ ಪಡೆದುಕೊಂಡಂತಹ ಕಾನ್ಸ್ಟಾಂಟಿನ್ I ಬೈಜಾಂಟಿನ್ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದ. ಬೈಜಾಂಟಿನ್ ಸಾಮ್ರಾಜ್ಯ, ಅಥವಾ ಇದನ್ನೇ ನಾವೇನಂತ ಕರಿತೀವಿ? ಪೂರ್ವ ರೋಮನ್ ಸಾಮ್ರಾಜ್ಯ. ಈ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಇದನ್ನ ಯಾರು? ಕಾನ್ಸ್ಟಾಂಟಿನ್ I ಸ್ಥಾಪನೆ ಮಾಡಿದ. ಆದ್ರೆ ಇದು ಪ್ರವರ್ಧಮಾನಕ್ಕೆ ಬಂದು ಸ್ವತಂತ್ರ ರಾಜ್ಯವಾಗಿದ್ದು ಜಸ್ಟಿನಿಯನ್ನ ಕಾಲದಲ್ಲಿ. ಜಸ್ಟಿನಿಯನ್ I ಅಂತ ಬರ್ತಾನೆ. ಅವನ ಕಾಲದಲ್ಲಿ ಏನೋ ಈ ಒಂದು ಪೂರ್ವ ರೋಮನ್ ಸಾಮ್ರಾಜ್ಯ ಪ್ರಬಲ ಆಗುತ್ತೆ. ಸೊ ಬೈಜಾಂಟಿನ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಇದೇ ಸಂದರ್ಭದಲ್ಲಿ ವಿಶ್ವದಲ್ಲಿ
ಇಸ್ಲಾಂ ಸ್ಥಾಪನೆ ಆಗುತ್ತೆ ಮೊಹಮ್ಮದ್ ಪೈಗಂಬರ್ ಅವರಿಂದ. ಈ ಇಸ್ಲಾಂ ನಂತರ ಇಲ್ಲಿ ಹಲವಾರು ಕ್ಯಾಲಿಫೇಟ್ಗಳು ಬರ್ತವೆ. ಮೊದಲಿಗೆ 4 ಜನ ಕ್ಯಾಲಿಫರು ಬರ್ತಾರೆ. ಯಾರ್ಯಾರು? ಅಬೂಬಕರ್, ಉತ್ಮಾನ್, ಉಮರ್ ಮತ್ತು ಅಲಿ ಅಂತ ಹೇಳಿ. ರಾಶಿದುನ್ ಖಲೀಫರ್ ನೇತೃತ್ವದಲ್ಲಿ ಇಸ್ಲಾಮಿಕ್ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. ಅದಾದ ಮೇಲೆ ಉಮ್ಮಯ್ಯಡರು ಬರ್ತಾರೆ. ಉಮ್ಮಯ್ಯಡರ ಕಾಲದಲ್ಲಿ ಇನ್ನಷ್ಟು ವಿಸ್ತರಣೆ ಆಗುತ್ತೆ. ಭಾರತದ ಸಿಂಧ್ ಪ್ರಾಂತವನ್ನ ಕೂಡ ಇವರು ವಶಪಡಿಸಿಕೊಂಡಿದ್ರು. ಇವರ ನಂತರ ಅಬ್ಬಾಸಿಡರು ಬಂದು ಇಸ್ಲಾಂ ಅನ್ನ ಯುರೋಪಿನವರೆಗೂ ಕೂಡ ವಿಸ್ತಾರ ಮಾಡ್ತಾರೆ. ಅಬ್ಬಾಸಿಡರ ಕಾಲದಲ್ಲಿ ಇಸ್ಲಾಂ ಎಲ್ಲಿಗೆ ತಲುಪಿತ್ತು ಅಂತಂದ್ರೆ ಈ ಸ್ಪೇನಿನವರೆಗೆ ತಲುಪಿತ್ತು, ಐಬೀರಿಯನ್ ಪೆನಿನ್ಸುಲಾದವರೆಗೆ ತಲುಪಿತ್ತು. ಸೊ ಈ ಕಾಲ ಇಸ್ಲಾಮನ ಹರಡುವಿಕೆಯನ್ನ ನೋಡುತ್ತು. ಆದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಇದನ್ನ ನಾವೇನಂತ ಕರಿತೀವಿ? ಕತ್ತಲೆ ಯುಗ ಅಂತೇಳಿ ಕೂಡ ಕರಿತೀವಿ. ಡಾರ್ಕ್ ಏಜ್ ಆಫ್ ಯುರೋಪ್ ಅಂತೇಳಿ ಕರಿತೀವಿ. ಯಾಕೆ? ರಾಜಕೀಯ ಅಸ್ಥಿರತೆ ಇದ್ದಾಗ ಜನರ ಜೀವನ ಚೆನ್ನಾಗಿರಲ್ಲ. ಯಾಕಂದ್ರೆ ಒಬ್ಬ ಪ್ರಬಲ ದೊರೆ ಇದ್ದ ಅಂತ ತಿಳ್ಕೊಳ್ರಿ, ಕಾನೂನು ಸುವ್ಯವಸ್ಥೆ ಎಲ್ಲಾ ಕೂಡ ನೀಟಾಗಿರುತ್ತೆ, ಜನ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ವೈಕಿಂಗರು ಬಾರ್ಬೇರಿಯನ್ಗಳು ದಾಳಿ ಮಾಡಿದ್ರೆ ಏನಾಗುತ್ತೆ? ರೈತರು ಕೃಷಿ ಮಾಡ್ಲಿಕ್ಕೆ ಹೆದರ್ತಾರೆ. ಎಲ್ಲಾ ರೀತಿಯ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಸ್ಥಗಿತ ಆಗ್ತಾ ಹೋಗುತ್ತವೆ. ಹೌದಾ? ಯಾವಾಗ ಸೆಂಟ್ರಲೈಸ್ಡ್ ಪವರ್ ಇರುತ್ತೆ ಅವಾಗ ಮಾತ್ರ ವ್ಯಾಪಾರ, ಜನರ ಜೀವನ ಎಲ್ಲವೂ ಚೆನ್ನಾಗಿರುತ್ತೆ. ಯಾವಾಗ ಈ ರೀತಿ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ ಅವಾಗ ಆರ್ಥಿಕತೆನೂ ಹಾಳಾಗುತ್ತೆ, ಸಮಾಜದಲ್ಲೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಉಂಟಾಗ್ತವೆ. ಈ ಕಾಲದ ಸಮಯದಲ್ಲಿನೇ ವೈಕಿಂಗರ ದಾಳಿಗಳು ಹೆಚ್ಚಾಗಿದ್ವು, ವಿಶೇಷವಾಗಿ ನಾರ್ದರ್ನ್ ಯುರೋಪ್ ಮೇಲೆ. ಆಮೇಲೆ ಅಲ್ಫ್ರೆಡ್ ದ ಗ್ರೇಟ್ ಬಂದು ಅವ್ರ ಜೊತೆ ವ್ಯವಹರಿಸದ, ಅದೆಲ್ಲ ನಿಮಗೆ ಸಿಲೆಬಸ್ ಇಲ್ಲ, ಬಟ್ ಅರ್ಥ ಆಯ್ತಲ್ಲ ಇಲ್ಲಿ ಏನೇನ್ ನಡೀತು ಅಂತೇಳಿ ಹೈಲೈಟ್ಸ್. ಕತ್ತಲೆ ಯುಗ, ಅಂಧಕಾರ ಯುಗ, ನೀವು ಏನಾದ್ರೂ ಕರಿಬಹುದು. ಬರ್ಕೊಳ್ರಿ ಇದನ್ನ. ಇನ್ನು ಮಧ್ಯಕಾಲೀನ ಯುರೋಪ್ನ 2ನೇ ಭಾಗವನ್ನ ನಾವೇನಂತ ಕರಿತೀವಿ? ಉನ್ನತ ಯುಗ ಅಂತ ಹೇಳಿ ಕರಿತೀವಿ. ಉನ್ನತ ಮಧ್ಯಕಾಲೀನ ಯುಗ. ಇದನ್ನೇನಂತ ಕರಿತೀವಿ? ಹೈ ಮಿಡಿವಲ್ ಏಜ್ ಅಂತ ಹೇಳಿ. ಹೈ ಮಿಡೈವಲ್ ಏಜ್. ಇಲ್ಲೇನಾಯ್ತು? ನಿಧಾನವಾಗಿ ಏನಾಯ್ತು? ಒಂದು ಕಡೆ ಪೋಪನ ಅಧಿಕಾರಗಳು ಹೆಚ್ಚಾದವು. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು, ಅಂದ್ರೆ ಈ ದೇಶಗಳಲ್ಲಿ ಕೆಲವೊಂದಿಷ್ಟು ಕಡೆ ಪ್ರಬಲ ಸಾಮ್ರಾಜ್ಯಗಳು ಶುರುವಾದವು. ಇಲ್ಲಿ ಮತ್ತೊಮ್ಮೆ ಏನಾಯ್ತು? ರಾಜಕೀಯ ಸ್ಥಿರತೆ ಉಂಟಾಯಿತು. ರಾಜಕೀಯ ಸ್ಥಿರತೆ ಉಂಟಾದ್ರೆ ಏನಾಗುತ್ತೆ? ಕೃಷಿ, ಜೀವನ ಮಟ್ಟ, ಜನಸಂಖ್ಯೆ ಇವೆಲ್ಲ ಕೂಡ ಹೆಚ್ಚಳ ಆಗುತ್ತೆ. ನಗರಗಳ ಬೆಳವಣಿಗೆ ಆಯಿತು. ಹೊಸ ಹೊಸ ವಿಶ್ವವಿದ್ಯಾಲಯಗಳು ಇಲ್ಲಿ ರಚನೆ ಆದವು. ವಿಶ್ವವಿದ್ಯಾಲಯಗಳ ರಚನೆ ಆಯಿತು. ಹಲವಾರು ವಿಶ್ವವಿದ್ಯಾಲಯಗಳ ರಚನೆ ಆದವು. ಹೌದಾ? ಅದಷ್ಟೇ ಅಲ್ಲ, ಪೋಪ್ನ ಆಡಳಿತ, ಅವನ ಅಧಿಕಾರ ಹೆಚ್ಚಳ ಆಯಿತು. ನಿಧಾನವಾಗಿ ಪೋಪ್ನ ಅಧಿಕಾರ ಹೆಚ್ಚಳ ಆಯಿತು. ನಿಧಾನವಾಗಿ ಚರ್ಚು ಸಂಪೂರ್ಣವಾಗಿ ಯುರೋಪ್ನಲ್ಲಿ ಪ್ರಾಬಲ್ಯವನ್ನ ಸ್ಥಾಪಿಸತೊಡಗಿತು. ಈ ಚರ್ಚ್ನ ಬಗ್ಗೆ ಕೂಡ ನಾನೀಗ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಯಾಕಂದ್ರೆ ಈ ಚರ್ಚಿನ ಕಾರಣದಿಂದಾನೇ ಪುನರುಜ್ಜೀವನ ಆಗಿದ್ದು. ಆಕ್ಚುಲಿ ಚರ್ಚಿನ ಕಾಲದಿಂದಾನೇ ಭೌಗೋಳಿಕ ಅನ್ವೇಷಣೆಗಳು ಕೂಡ ಶುರುವಾಗಿದ್ದು. ಹೌದಾ? ಇದು ಉನ್ನತ ಮಧ್ಯಕಾಲೀನ ಯುಗ. 1550ರಿಂದ 1300 ಕ್ರಿಸ್ತ ಶಕ ಇದು ಉನ್ನತ ಮಧ್ಯಯುಗ ಅಂತೇಳಿ ಹೇಳ್ತೀವಿ. ಇನ್ನು ನಂತರದ ಮಧ್ಯಯುಗ ಅಂತಂದ್ರೆ ಯಾವುದು?
13ರಿಂದ 1453ರವರೆಗೆ ಇದು ನಂತರದ ಮಧ್ಯಯುಗ. ಈ ನಂತರದ ಮಧ್ಯಯುಗದಲ್ಲೂ ಕೂಡ ನಿಧಾನವಾಗಿ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಆಗುತ್ತೆ, ಶಿಕ್ಷಣದಲ್ಲಿ ಬೆಳವಣಿಗೆ ಆಗುತ್ತೆ, ಬೌದ್ಧಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗುತ್ತೆ. ಈ ಬೆಳವಣಿಗೆಗಳಿಂದನೇ ಮುಂದೆ ನಮಗೆ ಏನಾಗುತ್ತೆ, ರಿನೈಸೆನ್ಸ್ ಆಗುತ್ತೆ ಮತ್ತು ಭೌಗೋಳಿಕ ಅನ್ವೇಷಣೆಗಳಾಗ್ತವೆ. ಇಲ್ಲಿ ಆದಂತಹ ಬೆಳವಣಿಗೆಗಳಿಂದನೇ ನಮಗೆ ಏನು ಕಂಡು ಬಂತು, ಮುಂದೆ ಬದಲಾವಣೆಗಳು ಕಂಡು ಬಂದವು. ಆದ್ರೆ ಈ ಬೆಳವಣಿಗೆಯನ್ನ ನಾವು ಸಪರೇಟ್ ಆಗಿ ನೋಡೋದು ಬೇಡ, ಕೆಲವೊಂದಿಷ್ಟು ವಿಷಯಗಳನ್ನ ಅರ್ಥ ಮಾಡಿಕೊಂಡು ನೋಡೋಣ. ಓಕೆ, 2 ವಿಷಯಗಳನ್ನ ನೀವು ನೀಟಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಯುರೋಪಿನಲ್ಲಿದ್ದಂತಹ ಯೂಳಿಗಮಾನ್ಯ ಪದ್ಧತಿ, ಇನ್ನೊಂದು ಚರ್ಚ್ ಮತ್ತು ಪೋಪ್. ಎಕನಾಮಿಕ್ ಆಕ್ಸ್ಫರ್ಡು, ಕ್ಯಾಂಬ್ರಿಡ್ಜು, ನೇಪಲ್ಸ್ ನಲ್ಲಿ ಶುರುವಾಯಿತು. ಆಮೇಲೆ ಈ ಯಾವುದು ಯುರೋಪಿನ ಇದರಲ್ಲಿ ಯಾವುದು ಆಮ್ಸ್ಟರ್ಡ್ಯಾಮ್ ನಲ್ಲಿ ಯೂನಿವರ್ಸಿಟಿ ಶುರುವಾಯಿತು. ಸೊ ಹಲವಾರು ವಿಶ್ವವಿದ್ಯಾಲಯಗಳು ಆರಂಭವಾದವು ಆ ಕಾಲದಲ್ಲಿ. ಏನು ಮೊದಲನೇದಾಗಿ ಏನು, ಚರ್ಚ್ ಮತ್ತು ಪೋಪ್ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ಚರ್ಚ್ ಮತ್ತು ಪೋಪ್ ವಿರುದ್ಧನೇ ಮುಂದೆ ಸುಧಾರಣೆಗಳು ಕೂಡ ಅದು. ಮಧ್ಯಯುಗ ಅಂಧಕಾರ ಯುಗ ಆಗ್ಲಿಕ್ಕೆ ಕಾರಣ ಈ ಚರ್ಚ್ ಕೂಡ ಕಾರಣ. ಚರ್ಚ್ ಅಂದ್ರೆ ಏನಿದು, ಕ್ರಿಶ್ಚಿಯನ್ ಧರ್ಮ ಸ್ಥಾಪನೆಯಾಗಿದ್ದು ಯೇಸು ಕ್ರಿಸ್ತ ಹುಟ್ಟದಾಗಿನಿಂದ 1ನೇ ಶತಮಾನದಲ್ಲೇ ಕ್ರಿಶ್ಚಿಯನ್ ಧರ್ಮ ಆರಂಭ ಆಯಿತು. ಅದಾದ ಮೇಲೆ ಈ ಕ್ರಿಶ್ಚಿಯನ್ ಧರ್ಮದ ಧಾರ್ಮಿಕ ಸಂಘಟನೆಯಾಗಿ ಚರ್ಚ್ನ ಉದಯ ಆಯಿತು. ನಿಧಾನವಾಗಿ ಆರಂಭಿಕ ಕಾಲದಲ್ಲಿ ಚರ್ಚು ಪ್ರಬಲವಾಗ್ತಾ ಹೋಯಿತು. ಈಗ ನಮ್ಮಲ್ಲಿ ಹಿಂದೂಗಳಲ್ಲಿ ಹೆಂಗ್ ದೇವಾಲಯ ಇದೆ, ಬೌದ್ಧ ಧರ್ಮದಲ್ಲಿ ಸಂಘಗಳಿವೆ, ಅದೇ ರೀತಿ ಚರ್ಚ್ ಇದು. ನಿಧಾನವಾಗಿ ಬೆಳವಣಿಗೆ ಹೊಂತಾ ಹೋಗ್ತಿತ್ತು. ಅಷ್ಟರಲ್ಲಿ ಕ್ರಿಸ್ತ ಪೂರ್ವ 5ನೇ ಶತಮಾನದಲ್ಲಿ ಒಂದು ಬದಲಾವಣೆ ಆಯಿತು. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಏನು ಬದಲಾವಣೆ ಆಯಿತು, ಅಲ್ಲಿಯವರೆಗೂ ಪ್ರಬಲವಾಗಿದ್ದಂತಹ ರೋಮನ್ ಸಾಮ್ರಾಜ್ಯ ಪತನ ಆಯಿತು. ಈ ರೋಮನ್ ಸಾಮ್ರಾಜ್ಯ ಪತನವಾದಾಗ ಈ ಯುರೋಪಿನಲ್ಲಿ ಪೊಲಿಟಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಯಿತು. ಪೊಲಿಟಿಕಲ್ ವ್ಯಾಕ್ಯೂಮ್ ಅಂತೇಳಿ ಕರಿತೀವಿ. ಪೊಲಿಟಿಕಲ್ ವ್ಯಾಕ್ಯೂಮ್ ಅಥವಾ ಪವರ್ ವ್ಯಾಕ್ಯೂಮ್. ಪೊಲಿಟಿಕಲ್ ವ್ಯಾಕ್ಯೂಮ್ ಅಥವಾ ಪವರ್ ವ್ಯಾಕ್ಯೂಮ್ ಅಂದ್ರೆ ಪ್ರಬಲ ರೋಮನ್ ಸಾಮ್ರಾಜ್ಯ ಪತನ ಆದಮೇಲೆ ಯುರೋಪಿನಲ್ಲಿ ಅವರ ಉತ್ತರಾಧಿಕಾರಿಗಳು ಯಾರು ಬರಲಿಲ್ಲ. ಆಮೇಲೆ ನಂತರದಲ್ಲಿ ಈ ಈಸ್ಟರ್ನ್ ರೋಮನ್ ಎಂಪೈರ್ ನಿರ್ಮಾಣ ಆಗುತ್ತೆ. ಬಟ್ ಯಾವುದು ಪ್ರಬಲವಾದ ಸಾಮ್ರಾಜ್ಯ ಯುರೋಪ್ನಲ್ಲಿ ಸಿಗಲಿಲ್ಲ. ಒಂದ್ ರೀತಿಯಲ್ಲಿ ಖಾಲಿ ಆಗಿಬಿಡ್ತು, ವೈಡ್ ಆಗಿಬಿಡುತ್ತೆ ಅಲ್ಲೊಂದು. ಇನ್ಯಾರು ಯುರೋಪಿಗೆ ದಿಕ್ಕು ಯಾರು? ರೋಮನ್ ಸಾಮ್ರಾಜ್ಯ ಹೋದ್ಮೇಲೆ ಯುರೋಪ್ ಅನ್ನ ನೋಡ್ಕೊಳ್ಳೋರು ಯಾರು ಅಂದಾಗ ನಿಧಾನವಾಗಿ ಏನು ಈ ಚರ್ಚು ಆ ಅಧಿಕಾರವನ್ನ ಚರ್ಚ್ ನಿಧಾನವಾಗಿ ರಾಜಕೀಯ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಆ ಖಾಲಿ ಸ್ಥಾನ ತುಂಬಲು ಆರಂಭಿಸಿತು. ಸೊ ಚರ್ಚ್ ಪ್ರಬಲವಾಗ್ಲಿಕ್ಕೆ ಒಂದು ಪ್ರಮುಖ ಕಾರಣ ಯಾವುದು? ರೋಮನ್ ಸಾಮ್ರಾಜ್ಯದ ಪತನ. ರೋಮನ್ ಸಾಮ್ರಾಜ್ಯದ ಪತನ, ದ ಡಿಕ್ಲೈನ್ ಆಫ್ ಹೋಲಿ ರೋಮನ್ ಎಂಪೈರ್, ನಾಟ್ ಹೋಲಿ ರೋಮನ್ ಎಂಪೈರ್, ದ ಏನ್ಷಿಯಂಟ್ ರೋಮನ್ ಎಂಪೈರ್ created a power vacuum in medieval Europe or ancient Europe, and the church became powerful, and it slowly started the vacuum which was left by church in political as well as social spheres and religious spheres. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಇನ್ನು ಮೊದಲನೇ ಪೋಪ್ ಯಾರಾಗಿದ್ರು? ಪೋಪ್ ಅನ್ನೋ ಈ ಹುದ್ದೆ ಹೇಗೆ ನಿರ್ಮಾಣ ಆಯಿತು ಗೊತ್ತ?
ಎಕ್ಲೇಸಿಯಾಸ್ಟಿಕಲ್ ವ್ಯವಸ್ಥೆ ಅಂತ ಬರ್ತಾ ಇತ್ತು. ಈ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು, ಪ್ರತಿ ಪ್ರಾಂತಕ್ಕೊಬ್ಬ ಬಿಷಪ್ ಇರ್ತಾ ಇದ್ದ. ಪ್ರತಿ ಪ್ರಾಂತಕ್ಕೊಬ್ಬ ಏನಿರ್ತಾ ಇದ್ದ, ಬಿಷಪ್ ಇರ್ತಾ ಇದ್ದ. ಎಲ್ಲಾ ಪ್ರಾಂತಗಳಲ್ಲೂ ಒಬ್ಬೊಬ್ಬ ಬಿಷಪ್ ಇರ್ತಾ ಇದ್ರು. ನಿಧಾನವಾಗಿ ರೋಮನ್ ಅಥವಾ ರೋಮಿನ ಬಿಷಪ್ ಪ್ರಬಲನಾಗಿ ತನ್ನನ್ನು ತಾನು ಏನಂತೇಳಿ ಘೋಷಿಸಿಕೊಂಡ, ತನ್ನನ್ನು ತಾನು ಪೋಪ್ ಎಂದು ಘೋಷಿಸಿಕೊಂಡ. ತನ್ನನ್ನು ತಾನು ಪೋಪ್ ಎಂದು ಘೋಷಿಸಿಕೊಂಡ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಪೋಪ್ ಅನ್ನೋ ಹುದ್ದೆಯನ್ನ ಕ್ರಿಸ್ತ ಶುರು ಮಾಡಲಿಲ್ಲ. ಬಿಷಪ್ಗಳಿದ್ರು ಮೊದಲು. ಆ ಬಿಷಪ್ಗಳಲ್ಲಿ ರೋಮಿನ ಬಿಷಪ್, ವಿಶೇಷವಾಗಿ ಯಾರ ಕಾಲದಲ್ಲಿ, ಈ ಸೇಂಟ್ ಪೀಟರ್ ಕಾಲದಲ್ಲಿ, ಸಂತ ಪೀಟರ್ನನ್ನ ಮೊದಲ ಪೋಪ್ ಅಂತೇಳಿ ಕರಿತೀವಿ ನಾವು. ಮೊದಲ ಪೋಪ್ ಅಂತ ಕರಿತೀವಿ. ಇನ್ನು ಬಹಳ ಪವರ್ಫುಲ್ ಆಗಿದ್ದ ಪೋಪ್ ಯಾರು? ಪವರ್ಫುಲ್ ಪೋಪ್ ಗ್ರೆಗರಿ ದ ಗ್ರೇಟ್. ಗ್ರೆಗರಿ ಮಹಾಶಯ, ಇವನು 6ನೇ ಶತಮಾನದಲ್ಲಿದ್ದ ಗ್ರೆಗರಿ ಮಹಾಶಯ ಅಂತೇಳಿ ಕಂಡು ಬರ್ತಾನೆ ಇವನು. ಇವನ ಕಾಲದಿಂದ ಪೋಪ್ ಹುದ್ದೆ ಪ್ರಬಲ ಆಯಿತು. ನಿಧಾನವಾಗಿ ಚರ್ಚಿನ ಎಲ್ಲಾ ನಿರ್ಧಾರಗಳನ್ನ ಪೋಪ್ ಮಾಡತೊಡಗಿದ. ಲ್ಯಾಟಿನ್ ಭಾಷೆಯನ್ನ, ಯಾಕಂದ್ರೆ ಇವರು ರೋಮಲ್ಲಿದ್ರಲ್ಲ, ಲ್ಯಾಟಿನ್ ಭಾಷೆಯನ್ನ ದೈವಿಕ ಭಾಷೆಯನ್ನಾಗಿ ಮಾಡತೊಡಗಿದ್ರು. ಹೀಗಾಗಿ ಗ್ರೀಕ್ ಭಾಷೆ ಕಣ್ಮರೆ ಆಗತೊಡಗ್ತು. ಯಾಕಂದ್ರೆ ಗ್ರೀಕ್ ಭಾಷೆ ಗ್ರೀಸ್ನಲ್ಲಿ ಮಾತಾಡ್ತಾ ಇದ್ರು, ಇಟಲಿಯಲ್ಲಿ ಅವಾಗ ಲ್ಯಾಟಿನ್ ಭಾಷೆ ಮಾತಾಡ್ತಾ ಇದ್ರು. ಇವನು ರೋಮ್ ಅಂದ್ರೆ ಇಟಲಿಯಲ್ಲಿ ಬರುತ್ತೆ. ನಿಧಾನವಾಗಿ ಗ್ರೀಕ್ ಭಾಷೆ ಕಣ್ಮರೆ ಆಗತೊಡಗಿತು. ಗ್ರೀಕ್ ಜ್ಞಾನ ಕಣ್ಮರೆ ಆಗತೊಡಗಿತು. ಗ್ರೀಕ್ ಜ್ಞಾನದ ಕಣ್ಮರೆ ಆಗಿದ್ರಿಂದಾನೇ ಯುರೋಪ್ ಅಂಧಕಾರಕ್ಕೆ ಹೋಯ್ತು ಅಂತ ಹೇಳಿ ಕೂಡ ಸಾಕಷ್ಟು ಇತಿಹಾಸಕಾರ ಹೇಳ್ತಾರೆ. ಪುನರುಜ್ಜೀವನ ಅಂತಂದ್ರೆ ಏನು? ಈಗ ಏನು ಗ್ರೀಕ್ ಭಾಷೆ ಏನು ಕಳೆದು ಹೋಗುತ್ತೆ, ಗ್ರೀಕ್ ತತ್ವಜ್ಞಾನ ಏನು ಕಳೆದು ಹೋಗುತ್ತೆ, ಲ್ಯಾಟಿನ್ ಭಾಷೆಯನ್ನ ಏನು ಪ್ರಮೋಟ್ ಮಾಡ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಗ್ರೀಕ್ ಭಾಷೆ ಹೇಗೆ ಕಣ್ಮರೆ ಆಯಿತು, ಆ ಗ್ರೀಕ್ ಭಾಷೆ, ಗ್ರೀಕ್ ತತ್ವಜ್ಞಾನ, ಗ್ರೀಕ್ ಸಾಹಿತ್ಯವನ್ನ ಮರು ಅಧ್ಯಯನ ಮಾಡಕ್ ಶುರು ಮಾಡಿದ್ದೆ ಪುನರುಜ್ಜೀವನ. ಈಗ ಪುನರುಜ್ಜೀವನದ ಅರ್ಥ ನೀವು ತಿಳ್ಕೊಬೇಕಂದ್ರೆ ಗ್ರೀಕ್ ಭಾಷೆ ಯಾಕೆ ಕಣ್ಮರೆ ಆಗಿತ್ತು ಅನ್ನೋದು ಗೊತ್ತಿರಬೇಕು. ನಾನು ಹೇಳಿದೆ ಪತಿಕ್ಕ ಸಮುತ್ಪಾದ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ನಾನು. ಯಾರು ಮೊದಲನೇ ಪೋಪ್ ಅಂತೇಳಿ ಬರಲ್ಲ, ಬಟ್ ಯಾಕೆ ಗ್ರೀಕ್ ಒಂದು ಜ್ಞಾನವನ್ನ ಯುರೋಪ್ ತ್ಯಜಿಸಿ ಲ್ಯಾಟಿನ್ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತು ಅನ್ನೋದು ಗೊತ್ತಿರಬೇಕು. ಎಸ್, ಅರ್ಥ ಆಯ್ತಾ? ನಿಧಾನವಾಗಿ ಈ ಚರ್ಚು ಯುರೋಪ್ ಅನ್ನ ತನ್ನ ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಶುರು ಮಾಡ್ತು. ಚರ್ಚ್ ಪ್ರಬಲವಾದಂತೆಲ್ಲ ಏನಾಯ್ತು, ಚರ್ಚ್ನ ಆಸ್ತಿ ಹೆಚ್ಚಳ ಆಯ್ತು. ಚರ್ಚು ಜನರಿಂದ ತೆರಿಗೆಯನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತು. ಏನಾಯ್ತು? ಚರ್ಚಿನ ಆಸ್ತಿ ಹೆಚ್ಚಳ ಆಯ್ತು. ಒಂದ್ ನಿಮಿಷ. ಆಸ್ತಿ ಭೂಮಿ ಹೆಚ್ಚಳ ಆಯ್ತು. ಚರ್ಚು ತೆರಿಗೆ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡ್ತು. ಪವರ್ ಹೆಚ್ಚಾದಂಗೆಲ್ಲ ಎಲ್ಲ ಅವರು ಯೂಸ್ ಮಾಡ್ಕೊಳಕ್ ಶುರು ಮಾಡೋರು. ಟೀತ್ ಅಂತೇಳಿ, ಟೀತ್ ಅನ್ನೋ ಟ್ಯಾಕ್ಸ್ ಅನ್ನ ಇವರು ಕಲೆಕ್ಟ್ ಮಾಡ್ತಾ ಇದ್ರು. ನಿಧಾನವಾಗಿ ಚರ್ಚ್ ಎಷ್ಟು ಪವರ್ಫುಲ್ ಆಗ್ತಾ ಹೋಯ್ತು ಅಂತಂದ್ರೆ, ಚರ್ಚ್ ಮತ್ತು ಪೋಪ್ ಹಲವಾರು ದ್ವಾರಗಳ ಜೊತೆಗೆ ವೈಷಮ್ಯ ಕೂಡ ಕಟ್ಟಿಕೊಂಡ್ರು. ನೀವು ಒಂದು ಬಹಳ ಫೇಮಸ್ ಕೇಳಿರಬಹುದು. ಈ ಎರಡು ಇನ್ಸಿಡೆಂಟ್ ನನಗೆ ನೆನಪು ಬರ್ತವೆ. ಒಂದು ಈ ಇವನ ಕಾಲದಲ್ಲಿ, ಯಾರು ನಮ್ಮ 4ನೇ ಹೆನ್ರಿ ಕಾಲದಲ್ಲಿ, 4ನೇ ಹೆನ್ರಿಗೆ ಯಾರು ಅಸಹ್ಯ ಮಾಡಿದ್ರು? 7ನೇ ಗ್ರೆಗರಿ. ಎಷ್ಟು ಅಸಹ್ಯ ಮಾಡಿದ್ದ ಅಂತಂದ್ರೆ, 4ನೇ ಹೆನ್ರಿ ರಾಜನಾಗಿದ್ರು ಕೂಡ ಚಪ್ಪಲಿ ಬಿಟ್ಟು ಬರಗಾಲ್ನಲ್ಲಿ ನಡ್ಕೊಂಡ್ ಬಂದು 7ನೇ ಗ್ರೆಗರಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿಸಿದ್ದ. ಯಾರು?
7ನೇ ಗ್ರೆಗರಿ 4ನೇ ಹೆನ್ರಿಗೆ ರಾಜನಾಗಿದ್ರು ಕೂಡ ನಡ್ಕೊಂಡು ಬಂದು ನಮಸ್ಕಾರ ಮಾಡಿ ಕ್ಷಮೆ ಕೇಳಿಸುವಂಗ ಮಾಡಿದ್ದ. ಅಂದ್ರೆ ನೀವೇನ್ ಹೇಳ್ತಾ ಇದ್ರಲ್ಲ, ಚರ್ಚು ಮತ್ತು ರಾಜರಲ್ಲಿ ಒಂದು ಟೈಮಲ್ಲಿ ಚರ್ಚ್ ಪ್ರಬಲ ಆಗಿಬಿಡ್ತು. ಆಮೇಲೆ 4ನೇ ಹೆನ್ರಿ ಸೇಡ್ ತೀರಿಸ್ಕೊಂಡ. ಇದೇ 4ನೇ ಫಿಲಿಪ್ಪು ಮತ್ತು ಈ 8ನೇ ಬೋನಿಫೇಸ್ ನಡುವೆ ಕೂಡ ಇದೇ ಸಮಸ್ಯೆ ಆಯ್ತು. ಮೊದಲು ಬೋನಿಫೇಸ್ ಫಿಲಿಪ್ಪನ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕಟ್ಟಳೆಗಳನ್ನು ಹಾಕಕ್ ಶುರು ಮಾಡಿದ. 4ನೇ ಫಿಲಿಪ್ ಜನ ಕರೆಸಿ ಹೊಡೆಸಿಬಿಟ್ಟ 8ನೇ ಬೋನಿಫೇಸ್ ನನ್ನ. ರೋಮ್ನಿಂದ ತಮ್ಮ ರಾಜಧಾನಿಯನ್ನ ಅವರು ಅವಿಜ್ಞಾನಿಗೆ ಶಿಫ್ಟ್ ಆಗೋ ಲೆವೆಲ್ಗೆ ರಾಜರ ಜೊತೆಗೆ ಹೊಡೆದಾಡಿಕೊಂಡ್ರು. ಬಟ್ ಆದ್ರೂ ಕೂಡ ಚರ್ಚ್ನ ಪ್ರಾಬಲ್ಯ ಹೆಚ್ಚಾಗ್ತಾನೆ ಇತ್ತು. ಹೀಗಾಗಿ ಚರ್ಚ್ನ ಅಧಿಕಾರಿಗಳು ಚರ್ಚ್ನ ಬಿಷಪ್ಗಳು ಏನ್ ಮಾಡಿದ್ರು? ವಿಲಾಸಿ ಜೀವನದಲ್ಲಿ ನಿರತರಾಗಿ ಬಿಟ್ರು, ಭ್ರಷ್ಟಾಚಾರದಲ್ಲಿ ನಿರತರಾಗಿ ಬಿಟ್ರು. ಯಾವ ಹಂತದ ಭ್ರಷ್ಟಾಚಾರ ಇತ್ತು ಚರ್ಚ್ನಲ್ಲಿ ಅಂತಂದ್ರೆ, ಒಂದು ನೀಟಾಗಿ ಅವರು ಅಳವಡಿಸ್ಕೊಂಡು ಬಿಟ್ಟಿದ್ರು. ಎಲ್ಲಾ ದೇಶದಲ್ಲಿ ಇದನ್ನು ಅಳವಡಿಸ್ಕೊಳ್ಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಆರ್ಯನ್ ಸಿವಿಲೈಸೇಷನ್ ಏನ್ ಶುರುವಾಯಿತು, ವೇದಗಳ ನಾಗರಿಕತೆ. ಆ ವೇದಗಳ ನಾಗರಿಕತೆ ಸಾಹಿತ್ಯ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿತ್ತು. ಆದ್ರೆ ನಿಧಾನವಾಗಿ ಬ್ರಾಹ್ಮಣರು ಏನ್ ಮಾಡಿದ್ರು? ಸಂಸ್ಕೃತವನ್ನ ತಮ್ಮ ಏಕಸ್ವಾಮ್ಯ ಮಾಡ್ಕೊಂಡ್ಬಿಟ್ರು. ನಾವಷ್ಟೇ ಸಂಸ್ಕೃತ ಕಲಿಬೇಕು, ಯಾಕಂದ್ರೆ ಆ ಧಾರ್ಮಿಕ ಗ್ರಂಥದ ಬಗ್ಗೆ ಉಳಿದವ್ರು ಯಾರು ಪ್ರಶ್ನೆ ಮಾಡಬಾರ್ದು. ಯಾರಿಗೂ ಸಂಸ್ಕೃತನ ಗೊತ್ತಿಲ್ಲ ಅಂತಂದ್ರೆ ಬ್ರಾಹ್ಮಣರಿಗೋಗಿ ಏನ್ ಕೇಳತ್ತೀರಿ ನೀವು? ಸೇಮ್ ವಿತ್ ಇಸ್ಲಾಂ. ಇಂಡಿಯಾದಲ್ಲಿ ಇಸ್ಲಾಂ ಬಂದಾಗ ಉರ್ದುನಲ್ಲಿ ಧಾರ್ಮಿಕ ಗ್ರಂಥ ಬರಿಬಹುದಾಗಿತ್ತು. ಆದ್ರೆ ಇವತ್ತಿಗೂ ಕೂಡ ಅರೇಬಿಕ್ ನಲ್ಲೇ ಅವರು ಧಾರ್ಮಿಕ ಗ್ರಂಥ ಓದ್ತಾರೆ. ಅರೇಬಿಕ್ ಭಾಷೆ ಭಾರತೀಯ ಮುಸ್ಲಿಮರಿಗೆ ಎಷ್ಟು ಗೊತ್ತು? ಪ್ರಶ್ನೆ ಕೇಳಬಾರ್ದು ನೀವು. ಇವರು ಬೈಬಲ್ ಅನ್ನ ಕೇವಲ ಲ್ಯಾಟಿನ್ ನಲ್ಲಿ ಮಾತ್ರ ಪ್ರಕಟ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ರೂಲ್ಸ್ ಏನ್ ಮಾಡಿದ್ರು? ಲ್ಯಾಟಿನ್ ಅನ್ನ ಕೇವಲ ಚರ್ಚ್ನವರು ಮಾತ್ರ ಕಲಿಬಹುದು. ಅಂದ್ರೆ ಸಾಮಾನ್ಯ ಜನ ನೇರವಾಗಿ ಬೈಬಲ್ ಅನ್ನ ಕೂಡ ಓದುವಂತಿರ್ಲಿಲ್ಲ. ಬೈಬಲ್ ನಲ್ಲಿರೋದು ಅವರಿಗೆ ಅರ್ಥ ಕೂಡ ಆಗ್ತಿರ್ಲಿಲ್ಲ. ಸೊ ಹೀಗಾಗಿ ಸಾಮಾನ್ಯ ಜನ ಚರ್ಚ್ ಅನ್ನ ಪ್ರಶ್ನೆ ಮಾಡೋದೇ ನಿಲ್ಲಿಸಿಬಿಟ್ರು. ಚರ್ಚು ವೈಜ್ಞಾನಿಕತೆಯನ್ನ, ವೈಚಾರಿಕತೆಯನ್ನ ವಿರೋಧ ಮಾಡಕ್ ಶುರು ಮಾಡಿತು. ಗೆಲಿಲಿಯೋ ಒಂದ್ಸರ್ತಿ ಏನ್ ಹೇಳ್ದ? ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದೆ ಅಂತ ಹೇಳಿಬಿಟ್ಟ. ದೊಡ್ಡ ಜಗಳ. ಬೈಬಲ್ ನಲ್ಲಿ ಏನ್ ಹೇಳಿದ್ದಾರೆ? ಭೂಮಿ ಸುತ್ತ ಸೂರ್ಯ ತಿರುಗ್ತಾ ಇದ್ದಾನೆ. ಗೆಲಿಲಿ ಬಂದು ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದ್ದಾನೆ. ಚರ್ಚು ಗೆಲಿಲಿಯನ್ನ ಕಣ್ಣು ಕಿತ್ತು ಅವನನ್ನ ಅಂಧನನ್ನಾಗಿ ಮಾಡಿಸ್ತು. ಮಧ್ಯಯುಗದ ಯುರೋಪಿನಲ್ಲಿರ್ತಕ್ಕಂಥ ಸಾಮಾಜಿಕ ಅವ್ಯವಸ್ಥೆಗಳಿಗೆ ಚರ್ಚೆ ಕಾರಣ ಆಗಿತ್ತು. ಎಲ್ಲಾ ಸಾಮಾಜಿಕ ಅವ್ಯವಸ್ಥೆಗಳಿಗೆ ಪ್ರಮುಖ ಕಾರಣ ಚರ್ಚು, ಪ್ರಮುಖ ಕಾರಣ ಪೋಪು. ಅವರು ದೈವ ಕೇಂದ್ರಿತ ಸಿದ್ಧಾಂತವನ್ನ ಮಂಡನೆ ಮಾಡಿಬಿಟ್ರು. ಚರ್ಚ್ನವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ದೈವ ಕೇಂದ್ರಿತ, ಎಲ್ಲವೂ ದೇವರ ಸುತ್ತಾನೆ ಸುತ್ತಿಸ್ತಾ ಇದ್ರು ನಮ್ಮನ್ನ. ಮನುಷ್ಯರ ಜೀವನಕ್ಕೇನೆ ಬೆಲೆ ಇರಲಿಲ್ಲ. ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚ್ ಬಂದಿದ್ದೆ ರಿನೈಸೆನ್ಸ್ ನಿಂದ. ಪುನರುಜ್ಜೀವನದಲ್ಲಿ ಏನು ಬದಲಾವಣೆ ಆಯ್ತು ಅಂತಂದ್ರೆ, ಮೊದಲೇನಿರ್ಬೇಕು ಅನ್ನೋದು ಗೊತ್ತಲ್ವಾ? ಮೊದಲೇನಿತ್ತು? ದೇವ ಕೇಂದ್ರಿತ, ಗಾಡ್ ಸೆಂಟ್ರಿಕ್ ಅಪ್ರೋಚ್. ಎಲ್ಲಾನು ದೇವರೇ, ಎಲ್ಲಾ ದೇವರ ಸುತ್ತಾನೆ ಸುತ್ತೋದು. ಎಲ್ಲಾ ಗ್ರಹಗಳು ದೇವರ ಸುತ್ತಾನೆ ಸುತ್ತವೆ. ಅದು ದೇವರ ಸುತ್ತಾನೆ ಸುತ್ತದ. ದೇವರು ಹೇಳಿದ್ದೆ ಮಾಡ್ಬೇಕು, ಬೈಬಲ್ಲೇ ಸತ್ಯ, ಏನೋ ಎಲ್ಲಾ ಸುಳ್ಳು. ಭೂಮಿ ಗುಂಡಾಗಿದೆ ಅಂದ್ರೆ ಹೊಡ್ಯಾಕ್ ಬರೋರು, ಇಲ್ಲ ಭೂಮಿ ಚಪ್ಪಟೆ ಆಗಿದೆ. ಈಗೂ ಕೂಡ ಕೆಲವೊಂದಿಷ್ಟು ಧರ್ಮ ಅಂದ್ರೆ ಭೂಮಿ ಚಪ್ಪಟೆ ಆಗಿದೆ ಅಂತಂದ್ರೆ ನಂಬ್ತಾರ ಅವ್ರು. ಚರ್ಚು ಭ್ರಷ್ಟಾಚಾರ, ವಿಲಾಸಿ ಜೀವನ, ಇಂತಹ ಸಿದ್ಧಾಂತಗಳನ್ನ ಮಾಡಿ ಮನುಷ್ಯರ ಜೀವನದ ಮೌಲ್ಯವನ್ನ ನಾಶ ಮಾಡಿಬಿಡ್ತು. ಎಷ್ಟು ಲೆವೆಲ್ಗೆ ಹೋಗಿದ್ರು ಅಂದ್ರೆ ಚರ್ಚ್ನವರು ಅಂದ್ರೆ, ಈ ಕ್ಷಮಾಪಣೆ ಪತ್ರಗಳನ್ನ ಕೊಡ್ತಾ ಇದ್ರು ಅವ್ರು. ನಾನು ಇದನ್ನ ಇನ್ನೊಮ್ಮೆ ಚರ್ಚೆ ಮಾಡ್ತೀನಿ ನಿಮಗೆ ಪುನರುಜ್ಜೀವನದಲ್ಲಿ. ಇಂಡಲ್ಜೆನ್ಸಸ್ ಅಂತೇಳಿ ಕರಿತೀವಿ ನಾವು ಇದನ್ನ. ಏನು ಇಂಡಲ್ಜೆನ್ಸಸ್ ಅಂದ್ರೆ, ಈ ಚರ್ಚು ಶ್ರೀಮಂತರಿಂದ ದುಡ್ಡು ತಗೊಳ್ತಿತ್ತು. ಏನಂತ ಹೇಳಿ? ನೀವೇನಾದ್ರೂ ಈ ಇಂಡಲ್ಜೆನ್ಸ್ ಗಳನ್ನ, ಕ್ಷಮಾಪಣೆ ಪತ್ರಗಳನ್ನ ನೀವು ಖರೀದಿ ಮಾಡಿದ್ರೆ ನಿಮ್ಮ ಪಾಪಗಳೆಲ್ಲ ನಾಶ ಆಗಿ ಹೋಗ್ಬಿಡ್ತದೆ, ದೇವರು ನಿಮಗೆ ಶಿಕ್ಷೆ ಕೊಡೋದಿಲ್ಲ ಜಜ್ಮೆಂಟ್ ಡೇನಲ್ಲಿ.
ನೀವು ಮರ್ಡರ್ ಮಾಡಿ ಕ್ಷಮಾಪಣೆ ಪತ್ರ ತಗೊಳ್ರಿ, ನಮಗ್ ದುಡ್ಡು ಆಗ್ಬೇಕು. ಅರ್ಥ ಆಗ್ತಿದ್ಯಾ ನಿಮಗೆ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಕ್ಲಿಯರ್? ಯಾವ ರೀತಿ ಚರ್ಚು ಮಧ್ಯಕಾಲೀನ ಯುರೋಪಿನ ಅಂಧಕಾರಕ್ಕೆ ಕಾರಣ ಆಗಿತ್ತು ಅನ್ನೋದು ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ. ಇನ್ನೊಂದು ಕಡೆ ಯುರೋಪಿನಲ್ಲಿ ಊಳಿಗಮಾನ್ಯ ಪದ್ಧತಿ ಇತ್ತು. ಊಳಿಗಮಾನ್ಯ ಪದ್ಧತಿ ಇಲ್ಲ, ಮಂಡೇ ಕಂಟಿನ್ಯೂ ಮಾಡ್ಬಿಡೋಣ ತಗೊಳ್ರಿ. ಹೆಂಗಿದ್ರು ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇತ್ತು. ಯೂಶುವಲಿ ಕ್ಲಾಸ್ ಇಲ್ಲ 2 ಗಂಟೆ ಇರುತ್ತೆ, ಮಂಡೇ ಟು ಫ್ರೈಡೆ 2 hours ಎವ್ರಿ ಡೇ. ರಜೆ ಇತ್ತು ಅಂತಂದ್ರೆ ನಾನು ಯಾವಾಗಾದ್ರೂ ಮಧ್ಯದಲ್ಲಿ ರಜೆ ತಗೊಂಡ್ರೆ ಸಂಡೇ ಇರಲ್ಲ, ಸಾಟರ್ಡೆ ಸಂಡೇ ಇರಲ್ಲ, ಮಂಡೇ ಟು ಫ್ರೈಡೆ. ನೋಟಿಫಿಕೇಶನ್ ಆದ್ರೂ ಆಯ್ತು ಅಂತಂದ್ರೆ ನಾನು ಬೇಗ ಕವರ್ ಮಾಡಬೇಕು. ಅವಾಗ ಸಾಟರ್ಡೆ ಸಂಡೇ ಅನ್ನೋದು ನೋಡಲ್ಲ. ಅವಾಗ 2 ಗಂಟೆ ಕ್ಲಾಸು 3 ಗಂಟೆ ಆಗುತ್ತೆ. ಬಟ್ ನಾರ್ಮಲ್ ವೀಕಲ್ಲಿ ಮಂಡೇ ಟು ಫ್ರೈಡೆ ಇರುತ್ತೆ. ಮಂಡೇ ಟು ಫ್ರೈಡೆ ಯಾವತ್ತಾದ್ರೂ ಮಿಸ್ ಆದ್ರೆ ನಿಮಗೆ ಸಾಟರ್ಡೆ ಅಥವಾ ಸಂಡೇ ಶೆಡ್ಯೂಲ್ ಆಗುತ್ತೆ. ವಾರದಲ್ಲಿ 10 ಗಂಟೆ ಕ್ಲಾಸ್ ಆಗುತ್ತೆ ಒಟ್ಟಲ್ಲಿ. ಹುಷಾರಿಲ್ಲ ಅದೆಲ್ಲ ಇದ್ದಾಗ ಸ್ವಲ್ಪ ನಾನು ಆಮೇಲೆ ಬಂದು ಕವರ್ ಮಾಡ್ತೀನಿ. ಬಟ್ ನನ್ನ ಎವರೇಜ್ ಎವ್ರಿ ವೀಕ್ 10 hours ಇರುತ್ತೆ. ಸೊ ನಿಮ್ಗೆ ಆಲ್ಮೋಸ್ಟ್ 6 to 7 months ಕ್ಲಾಸ್ ಆಗುತ್ತೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್, ಥ್ಯಾಂಕ್ ಯು. ಆಮೇಲೆ ನಿಮ್ಮ ಫ್ರೆಂಡ್ಸು ಕೂಡ ಯಾರಾದರೂ PU ಕಾಲೇಜ್ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು ಅಥವಾ JRF ನೆಟ್ ಯಾವುದೇ ಪರೀಕ್ಷೆಗಳಿಗೆ ಓದ್ತಾ ಇದ್ರೆ ಅವ್ರಿಗೂ ಕೂಡ ಈ ಕೋರ್ಸ್ನ ಬಗ್ಗೆ ಮಾಹಿತಿಯನ್ನ ನೀಡ್ರಿ. ಎಸ್, ನಿಮಗಿಷ್ಟ ಆಗಿದ್ರೆ ನೀಡ್ರಿ. ಐ ಹೋಪ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಎಂಜಾಯ್ ಮಾಡ್ತೀರಾ ನೀವು. ಐ ಬಿಲೀವ್. ಫಸ್ಟ್ 2 weeks ಟೆಸ್ಟ್ ಇರಲ್ಲ. ಅದಾದ್ಮೇಲೆ 1 ಯೂನಿಟ್ ಆದ್ಮೇಲೆ 2 ಸಂಡೇ, ನೆಕ್ಸ್ಟ್ 2 ಸಂಡೇ ಆ ಯೂನಿಟ್ಗೆ ಸಂಬಂಧಪಟ್ಟಂತೆ 2 ಟೆಸ್ಟ್ ಇರುತ್ತೆ. 50 ಕ್ವಶನ್ಸ್ ಈಚ್. ಈಗ 9th ಯೂನಿಟ್ ಮುಗಿದ್ಮೇಲೆ 9th ಯೂನಿಟ್ದು ಈ ಆಧುನಿಕ ವಿಶ್ವದ ಇತಿಹಾಸದ ಬಗ್ಗೆ ಮತ್ತು ಈ ಏಷ್ಯಾದ ಇತಿಹಾಸದ ಬಗ್ಗೆ 50 ಪ್ರಶ್ನೆಗಳ 2 ಟೆಸ್ಟ್ ಇರುತ್ತೆ. ಅದು ಕೂಡ ಗೊತ್ತಿರಲಿ. ಕ್ಲಾಸಿನ ಕೊನೆಯ 5 ನಿಮಿಷ ಅಥವಾ 10 ನಿಮಿಷ ಡೌಟ್ ಕ್ಲಿಯರಿಂಗ್ ಇರುತ್ತೆ. ಸೊ ದಿಸ್ ಈಸ್ ಯುವರ್ ಡೌಟ್ ಕ್ಲಿಯರಿಂಗ್. ಏನಾದರೂ ಡೌಟ್ಗಳಿದ್ರೆ ಕೇಳ್ರಿ. ಎಸ್, ಎನಿ ಡೌಟ್ಸ್? ಥ್ಯಾಂಕ್ ಯು ಚೆನ್ನಮ್ಮ ಅವರೇ, ಥ್ಯಾಂಕ್ ಯು ದೇವೇಂದ್ರಪ್ಪ ಅವರೇ, ಸೂಪರ್ ಸರ್, ಕ್ಲಾಸ್ ಸೂಪರ್, ಮಸ್ತ್ ಕ್ಲಾಸ್ ಗುರೂಜಿ, ಥ್ಯಾಂಕ್ ಯು ಸೋ ಮಚ್. ಬಟ್ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿ, ಸಾಧ್ಯ ಆದಷ್ಟು ಲೈವ್ ಕ್ಲಾಸ್ ಅಟೆಂಡ್ ಮಾಡಿ. ಯಾಕಂದ್ರೆ ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನೀವು ಲೈವ್ ಆಗಿನೇ ಡೌಟ್ಗಳನ್ನ ಕೇಳಬಹುದು. ಓಕೆ, ಥ್ಯಾಂಕ್ ಯು ಸಂಜಯ್, ಥ್ಯಾಂಕ್ ಯು ಸೋ ಮಚ್. ಮಂಡೇ ನಾವು ಏನ್ ನೋಡೋಣ ಹಾಗಾದ್ರೆ? ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಚರ್ಚೆ ಮಾಡೋಣ. ಎಸ್, ಫಸ್ಟ್ PUC ಬುಕ್. ಎಸ್, ನಾನು ಹೇಳಿದೆನಲ್ಲ, ಯು ಕ್ಯಾನ್ ಯೂಸ್ ಇಟ್ ಆಸ್ ರೆಫರೆನ್ಸ್ ಮೆಟೀರಿಯಲ್. ನಾನು ವಿಶ್ವ ಇತಿಹಾಸಕ್ಕೆ ನಾನು ಇಂಗ್ಲಿಷ್ ನಲ್ಲಿ ನಾರ್ಮಲ್ ಲೋವೇ ಓದಿದ್ದೀನಿ. ಬಟ್ ಈ ಕನ್ನಡದಲ್ಲಿ ನಾನು ಯಾವುದೇ ಆಥರ್ ಬುಕ್ ಓದಿಲ್ಲ. ಕೇವಲ ಈ PUC ಅಲ್ಲಿನ ಏನು ಕನ್ನಡ ವರ್ಡ್ಸ್ ಇದೆ ಅದನ್ನೇ ತಗೊಂಡು ಇದರಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ದಟ್ ಈಸ್ ಬೆಸ್ಟ್. ಫಸ್ಟ್ ಸ್ಟೇಜ್ ಅರ್ಥ ಆಗಿಲ್ಲ. ಫಸ್ಟ್ ಸ್ಟೇಜ್ ಅಂತಂದ್ರೆ ಏನು? ಹಾಲಿ ರೋಮನ್ ಎಂಪೈರ್ ಪತನ ಆಗಿತ್ತು. ರೋಮನ್ ಎಂಪೈರ್ ಪತನ ಆಗಿತ್ತು ರೋಮುಲಸ್ ಅಗಸ್ಟಸ್ ಟೈಮ್ ನಲ್ಲಿ. ಅವಾಗ ಒಂದು ಪ್ರಬಲ ಸಾಮ್ರಾಜ್ಯ ಕುಸಿದ ಮೇಲೆ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ. ದೇರ್ ವಿಲ್ ಬಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. The 5th century AD, the Roman Empire collapsed during the reign of Romulus Augustulus, and that created political instability in medieval Europe. This period saw repeated raids of barbarians, Vikings, that created more political instability. On the other hand, in 7th century AD, in Constantinople or Istanbul, East Roman Empire was established. There were many great rulers of East Roman Empire, including Justinian. Yes, in overall, if you look at it,
If you look at society, if you look at population, if you look at trade and commerce, it was overall period of decline. Even the standard of living of people also declined during this stage. That is why this age is usually considered as dark age of medieval Europe. Nishant, is it clear to you? Any other doubts? ಏನೋ ಡೌಟ್ ಇಲ್ಲ ಅಂದ್ರೆ ನಾನು ಕ್ಲಾಸ್ ಮುಗಿಸ್ತೀನಿ. ಕ್ಲಾಸ್ ಮುಗಿದ ಮೇಲೆ ಈ PDF ಅಪ್ಲೋಡ್ ಆಗಿರ್ತದೆ, ಒಂದ್ಸರ್ತಿ ನೋಡ್ಕೊಳ್ಳಿ. ಓಕೆ, ಕ್ಲಾಸ್ ಕೆಳಗಡೆನೆ ಬರುತ್ತೆ. Byzantine and Western are different. Yes, Byzantine is Eastern Roman Empire. Western Roman is different. Western Roman Empire was centered around present-day Italy, Rome, that Rome region. But the Eastern Roman Empire was located in the modern-day Turkey region. I mean, like it was centered around that Turkey region. You know that Caspian Sea region. Byzantine one was the founder of Eastern Roman Empire. I got it, sir. Thank you. Tumba chanagittu. No other doubts? Okay, that should be it for today. We'll meet again in Monday's class. Until then, have a great weekend ahead. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಸೋಮವಾರದ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಶುಭ ವಾರಾಂತ್ಯದಲ್ಲಿ ಖುಷಿಯಾಗಿ ನಿಮ್ಮ ಫ್ಯಾಮಿಲಿಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ರಿ. ಏನಾದ್ರೂ ಓದಿದ್ರೆ ರಿವೈಸ್ ಮಾಡ್ರಿ. ಮಂಡೆಯಿಂದ ಮತ್ತೆ ಗ್ರೈಂಡು ಶುರುವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.